ಮೊದಲಿಗೆ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ, ಕೈ ಎತ್ತೋರ್ನು ಒಳ್ಳೆಯವರು ಅಂತ ಹೇಳುವಂಥ ಇಂಥ ಟೆಕ್ನಿಷಿಯನ್ಗೆ ಒಂದು ಕೈ ಎತ್ತೋಣ ಮೇಲೆ. ಒಳ್ಳೆಯದಾಗಿ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆರಂಭದಿಂದ ನನ್ನನ್ನು ನೋಡಿರುವ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ಹಿರಿಯರು ಇಲ್ಲಿದ್ದೀರಾ, ನನ್ನ ಸಮಕಾಲೀನರು ಇಲ್ಲಿದ್ದೀರಾ, ಇತ್ತೀಚೆಗೆ ಬಂದವರು ಇದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಹಾಡುಗಳನ್ನ ತಾವು ನೋಡಿದ್ದೀರಾ, ಸಾಹಿತ್ಯಗಳನ್ನು ಗಮನಿಸಿದ್ದೀರಾ. ಈ ಮುಂಚೆ ಆಗಿರೋ ಪ್ರೆಸ್ ಮೀಟ್ಗಳಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ಮಾತಾಡಿರ್ತಾರೆ, ವೀರ ಸಮರ್ಥ ಅವರು ಎಲ್ಲವನ್ನ ಹೇಳಿದ್ದಾರೆ. ಉಳ್ಕೊಂಡಿರೋದು ಏನಿಲ್ಲ. ನನ್ನ ಪ್ರಕಾರ ಲವ್ ರೀಸನ್ಸ್ಗೆ ತುಂಬ ವ್ಯತ್ಯಾಸಗಳಿರುತ್ತೆ, ಆದರೆ ಲವ್ ಸೀಸನ್ಸ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ಲ ಸೀಸನ್ನು ನಮ್ಮದೇ ಆಗಿರುತ್ತೆ. ಆ ಥರ ಲವ್ ಸೀಸನ್ಸ್ ಇಟ್ಕೊಂಡು ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಭಾವನೆಗಳಿಗೆ ಒಂದೇ ಬಣ್ಣ, ಆದರೆ ಬಣ್ಣ ಬಣ್ಣದ ಭಾವನೆಗಳು ಬೇರೆ ಇರುತ್ತೆ. ಇವೆರಡರ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಬದುಕಿಗೆ ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಒಂದು ಸಣ್ಣ ಥಾಟ್ ಬಂದು ಈ ಹಾಡನ್ನು ಬರೆಯೋ ಪ್ರಯತ್ನ ಆಯಿತು. ಒಂದು ಏನು ಇಲ್ಲಿ ಸಣ್ಣದನ್ನು ಮಜಾ ಏನಂದರೆ, ನಿರ್ಮಾಪಕರ ಮುಖಾನ ನೋಡಿಲ್ಲ, ನಿರ್ದೇಶಕರ ಮುಖ ನೋಡಿಲ್ಲ, ಹೀರೋ ಹೀರೋಯಿನ್ಗಳು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಪಾತ್ರಧಾರಿಗಳಾದ್ರೂ ಒಂದು ರೆಫರೆನ್ಸ್ ಫೋಟೋ ತೊಗೊಂಡಾದರೂ ಹಿಂಗಿರ್ತಾರೆ ಅವರು ಅಂತ ಇಮೇಜ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ. ನನಗೆ ಗೊತ್ತಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ. ಆದರೆ ಅದೇ ಫೋನಲ್ಲಿ ಮಾತಾಡಿದ್ದೀವಿ, ಮುಖ ಪರಿಚಯ ಇಲ್ಲ ಅಂತ. ಅಂದರೆ ಮುಖ ಪರಿಚಯ ಇಲ್ಲ. ಆದರೆ ಹೇಗಿತ್ತು ಅಂದರೆ, ನಾನು ಬರೆಯೋವಾಗ ನನಗೆ ಈ ಕಡೆ ಲೈನ್ನ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಬರ್ಸ್ದಂಗೆ, ಆ ಕಡೆ ಡೈರೆಕ್ಟರ್ ಕೈ ಹಿಡಿದು ಬರ್ಸ್ದಂಗೆ, ಆ ಥರ ಜೊತೆಲೇ ಇದ್ಕೊಂಡು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲದೆ ಒಂದೇ ವರ್ಷನ್ ಬರ್ಸಿದ್ರು. ಅದೇನು ಬರೋದ್ನೋ ಇವ್ರು ಓಕೆ ಮಾಡಿಬಿಟ್ರು, ಆ ಹಾಡಾಯಿತು. ಈ ಥರನೇ ನಡ್ಕೊಂಡು ಬಂದಿದೆ ಇದುವರೆಗೂ ಕೂಡ. ನನಗೇನು ಗೊತ್ತಿಲ್ಲದೆ ನಾನು ಬರ್ಕೊಂಡು ಬಂದವನು. ಬರೀ 10ನೇ ಕ್ಲಾಸ್ ಓದಿದ್ದು ನಾನು. ಓದಿದ್ದೇ ಏನಿಲ್ಲ, ಆದರೆ ಬರೆಯೋ ಕೆಲಸ ಕೊಟ್ಟ ದೇವರು. ಅದು ಇಲ್ಲಿವರೆಗೂ ಬರೆಯೋದು, ಮ್ಯೂಸಿಕ್ ಏನೋ ಬಂತು. ಎಲ್ಲ ಹೀಗೆ ಒಂದು ಮ್ಯಾಜಿಕ್ ಥರ ನಡೀತಿದೆ ಪ್ರಪಂಚ. ಅದರಲ್ಲಿ ಈ ಹಾಡು, ಈ ಸಂದರ್ಭ, ಈ ಒಂದು ಟೀಮ್ ತುಂಬ ಒಳ್ಳೆ ಟೀಮ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಅಷ್ಟೇ. ಜೊತೆಗೆ ನಾನು ತುಂಬ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರಲ್ಲಿ ವೀರ್ ಸಮರ್ಥ ಒಬ್ಬರು, ಪ್ರಮೋದ್ ಒಬ್ಬ ತಮ್ಮ, ನನಗೆ ಪ್ರೀತಿಯ ತಮ್ಮ. ತುಂಬ ಹಂಚ್ಕೋತೀವಿ, ತುಂಬ ಮಾತಾಡ್ತೀವಿ. ಈ ಎಲ್ಲ ಇಲ್ಲಿರೋ ಈ ಹೊಸದಾಗಿ ಬರ್ತಿರೋ ಮತ್ತು ಸಾಯಿ ಸರ್ವೇಶ್ ಅವರು ಈಗ ಪರಿಚಯ ಆದರು. ಅವರು ಕೂಡ ಇಲ್ಲಿ ಬಹಳ ಜನ ಮುಖ ಪರಿಚಯಗಳೆಲ್ಲ ಹೊಸದಾಗಿ ಆದರೂ ಕೂಡ ಒಂಥರ ಅದು ಸುಖ ಪರಿಚಯ. ಅದು ತುಂಬ ಹಾಯ್ ಅನಿಸ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಸಿನಿಮಾಗಳಿಗೂ ನೀವು ಪ್ರೋತ್ಸಾಹ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಪ್ರೀತಿಸ್ತೀರಾ. ಹಾಗಾಗಿ ಸಿನಿಮಾಗಳು ಇನ್ನೂ, ಚಿತ್ರರಂಗ ಇನ್ನೂ ಇದೆ, ಸಿನಿಮಾ ಇನ್ನೂ ಇದೆ. ಹಾಗಾಗಿ ಈ ಸಿನಿಮಾನು ಗೆಲ್ಲಲಿ, ನಿರ್ಮಾಪಕರ ನಂಬಿಕೆ ಬಲವಾಗಲಿ, ನಿರ್ದೇಶಕರ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಲಿ. ಅವರಿಬ್ಬರು ಗೆದ್ದರೆ ಇಂಥ ಟೀಮ್ 10 ಟೀಮ್ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಕೃತ್ವಿಕ್ ಅವರು ಪ್ರಥಮ ನಿರ್ದೇಶನ, ಮುಕುಂದ್ ಅವರು ಪ್ರಥಮ ನಾಯಕ ನಟನಾಗಿ ಅಭಿನಯಿಸ್ತಿದ್ದಾರೆ. ಜೊತೆ ನಿರ್ಮಾಪಕರು ಮಂಜುನಾಥ್ ಸರ್ ಅವರು ಪ್ರಥಮ ಚಿತ್ರ ನಿರ್ಮಾಣ. ಒಂದು ಒಳ್ಳೆ ತಂಡ. ಜೊತೆ ನಾನು ಹೇಳಬೇಕಾದ್ರೆ ಒಳ್ಳೆ ನಿರ್ಮಾಪಕರು. ನನಗೆ ಸುಮಾರು ಒಳ್ಳೆ ನಿರ್ಮಾಪಕರು ಸಿಗ್ತಿದ್ದಾರೆ. ಅದರಲ್ಲಿ ಅತ್ಯದ್ಭುತವಾದ ನಿರ್ಮಾಪಕರಲ್ಲಿ ಒಬ್ಬರು. ಇಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬೇಕು. ಬಟ್ ಅದರ ಕೊನೆಗೂ ಡಿಪೆಂಡ್ ಆಗೋದು ಅಂದರೆ, ಉಳಿಬೇಕಂದ್ರೆ ಚಿತ್ರ ಗೆಲ್ಲಬೇಕಷ್ಟೇ, ಬೇರೆ ಯಾವುದು ಮ್ಯಾಟರಿಯಲ್ ಕನ್ಸಿಡರ್ ಬರಲ್ಲ ಸರ್. ಜನಗಳದನ್ನು ಗೆಲ್ಲಿಸ್ಬೇಕು, ಅವ್ರಿಗೆ ಇಷ್ಟ ಆದರೆ ಗೆಲ್ಲಿಸ್ತಾರೆ. ಕಾದ್ ನೋಡೋಣ. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿನಿಮಾ ಮಾಡಿದೆ. ಕೃತ್ವಿಕ್ ನೀವು ನೋಡಿದ್ರೆ ಏನೋ ಅಂತ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು, ಆ ಥರ ತುಂಬ ಪ್ಯಾಷನೇಟ್ ಇದ್ದಾನೆ ಅವರಿಗೆ ಸಿನಿಮಾ ಬಗ್ಗೆ. ಪ್ರತಿಯೊಂದು ನನಗೆ ಹೀಗೆ ಬೇಕಂತ ಹಠ ಮಾಡ್ತಾರೆ. ಟ್ರೇಲರಲ್ಲೂ ತುಂಬ ತಲೆ ತಿಂದರು. ನನಗೆ ಖುಷಿ ಆಗುತ್ತೆ. ಅಂದರೂ ಫಸ್ಟ್ ಟೈಮ್ ಬಂದ ಒಂದು ನಿರ್ದೇಶಕ ನನಗಿಲ್ಲ ಸರ್ ಹೀಗೆ ಬೇಕಂತಂದಾಗ ಒಂದು ಪ್ಯಾಷನ್ ಕಾಣುತ್ತೆ ಹಿಂದೆ. ನಾವು ಎಷ್ಟೇ ಅನುಭವ ಇದ್ರು, ನಾವು ಏನು ಮಾಡಿದ್ರು, ಇಲ್ಲ ಸರ್ ಅದು ಬೇಡ, ಇನ್ನೂ ಇದು ಬೇಕು ಅಂತಂದಾಗ ಒಂಥರ ಅವರಿಗೆ ತುಂಬ ಒಂದು ಜೋಶ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ದಿನ ನಿಂತ್ಕೊಳ್ತಾರೆ ಅಂತ ಅನ್ನೋದೊಂದು ಕಾಣುತ್ತೆ. ಅದಲ್ಲದೆ ಸಿನಿಮಾ ಸಂಗೀತ ಬಗ್ಗೆ ಹೇಳಬೇಕಂದ್ರೆ, ಸಿನಿಮಾದಲ್ಲಿ ಪ್ರಮುಖವಾದ 4 ಹಾಡುಗಳಿದೆ. ಜೊತೆಲಿ ಒಂದು ಇಂಗ್ಲೀಷ್ ಸಾಂಗ್ ಬೇರೆ ಮಾಡಿದ್ವಿ ನಾವು. ಸಿನಿಮಾ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಇಂಗ್ಲೀಷ್ ಸಾಂಗ್ ಮಾಡಿದ್ವಿ. ಅದನ್ನು ಕ್ರಿಶ್ ಜೋಶಿ ಅಂತ ಪ್ರಪಂಚ ಡೈರೆಕ್ಟರ್ ನಮ್ಮ ಗೆಳೆಯರು ಬರೆದಿದ್ದಾರೆ. ಮಿಕ್ಕಿದ ಸಾಂಗ್ಗಳು ಇವಾಗ ನೀವು ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದ್ರಿ. ನೀವು ನೋಡಿದ್ರೆ ಕಲ್ಯಾಣ್ ಸರ್ ಬರೆದಂಥ ಒಂದು, ನಾನು ಒನ್ ಆಫ್ ದ ಇಲ್ಲಿವರೆಗೆ ನಾನು ಕಂಪೋಸ್ ಮಾಡಿದಂಥ 50-60 ಸಿನಿಮಾಗಳು ನಾನು ಮಾಡಿದ್ರಲ್ಲಿ ಇದು ಕೂಡ ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡು. ಮಳೆ ಆಗೋ ಮೊದಲೇ ಒಂದು ಭೈರವಿ ರಾಗ ಇಟ್ಕೊಂಡು, ಒಂದು ಪ್ಯೂರ್ ಭೈರವಿ ರಾಗದಲ್ಲಿ ಮಾಡಿದಂಥ ಒಂದು ಸಾಂಗು ಸಿನಿಮ್ಯಾಟಿಕ್ ಆಗಿ. ಅದರ ಆರ್ಕೆಸ್ಟ್ರಾ ಕೂಡ ನನಗೆ ತುಂಬ ಇಷ್ಟ. ಸಿನಿಮಾದ ಆರ್ಕೆಸ್ಟ್ರಾ, ಫಸ್ಟ್ BGM, ಸೆಕೆಂಡ್ BGM, ಥರ್ಡ್ BGM, ಫ್ಲೂಟ್ ಬಿಟ್ಗಳು, ಅದ್ಭುತವಾದ ಫ್ಲೂಟ್ ಬಿಟ್ಟಿದೆ ಇದರಲ್ಲಿ ಸೆಕೆಂಡ್ BGM, ಥರ್ಡ್ BGM ಅಲ್ಲಿ.
ಹಾಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸಾಂಗ್ ತುಂಬಾ ಆಪ್ತ ಯಾವಾಗ ಅನ್ಸುತ್ತೆ ಅಂದ್ರೆ ಇಡೀ ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ಅನಿಸ್ಬೇಕು ಅದು ನಮಗೆ ನಮ್ಮ ಮನಸ್ಸಿಗೆ ಏನೋ ಮಾಡಿದ್ದೀನಿ ನಾನು ಅಂದಾಗ ಮಾತ್ರ ಅದೊಂದು ಫೇವ್ರೇಟ್ ಆಗಕ್ಕೆ ಸಾಧ್ಯ. ಹಾಗೆ ನಾನು ಇಲ್ಲಿದ್ದು ಮಾಡಿರೋಂಥ ಒಂದು ನನ್ನ ಮೊದಲ ಚಿತ್ರ ಶಿವಮಣಿಯಿಂದ ಹಿಡ್ಕೊಂಡು ಮೊದಲ ಮಾತು, ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ, ದ್ಯಾವರಿ, ಕಾರಂಜಿ, ಆನಂತರ ಇತ್ತೀಚೆಗೆ ಹಿಟ್ಟಾದಂಥ ಒಂದು ಸರಳ ಪ್ರೇಮ ಕಥೆ ಹಾಡು ನೀನ್ ಯಾರಲಿ, ಅದ್ರ ಜೊತೆಲಿ ಇದನ್ನು ಸೇರಿಸ್ತೀನಿ ನನ್ನ ಪಟ್ಟಿಯಲ್ಲಿ ಒಂದು ಒಳ್ಳೆ ಸಾಂಗ್. ಅದಕ್ಕೆ ಕಾರಣ ಅಂದರೆ ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾಗಿದೆ. ಅರ್ಮಾನ್ ಮಲಿಕ್ ಅವರು ಹಾಡ್ಬೇಕಂತ ಒಂದು ನಮ್ಮ ಕಾಂಬಿನೇಷನ್ ಲಾಸ್ಟ್ ಹಿಟ್ ಆಗಿ ಸಲುವಾಗಿ ಅರ್ಮಾನ್ ಮಲಿಕ್ ಹತ್ರ ಹಾಡಿದ್ವಿ. ಅವ್ರ ಮೆಲೋಡಿ ಕೂಡ ಸೂಟ್ ಆಗ್ತೈತಿ ವಾಯ್ಸ್ ಅವ್ರದ್ದು ಹಾಡಿನ ಮೆಲೋಡಿಗೆ. ಜೊತೆಲಿ ಈ ಹಾಡಲ್ಲಿ ಪ್ರಥಮವಾಗಿ ಪ್ರಜ್ಞಾ ಮರಾಠಿ ಅವರು ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಿದ್ದಾರೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ. ಅವ್ರದ್ದೊಂದು ಚಿಕ್ಕದೊಂದು ರೋಚಕ ಕಥೆ ಇದೆ. ಪ್ರಜ್ಞಾ ಮರಾಠಿ ಅವ್ರು ನನಗೆ ಡೈರೆಕ್ಟಾಗಿ ಅವ್ರು ನನಗೆ ಪರಿಚಯ ಇಲ್ಲ, ನಾನು ಅವ್ರಿಗೆ ಪರಿಚಯ ಇಲ್ಲ. ಹುಲಿಬೀರ ಸಿನಿಮಾ ಮಾಡ್ತಾ ಇದ್ವಿ ನಾವು. ಮಲ್ಲಿಕಾರ್ಜುನ್ ಅಂತ ಮುತ್ತಲ್ಗೇರಿ ಡೈರೆಕ್ಟರ್ ಅವರು ಒಂದು ದಿವಸ ನನಗೆ ಕಾಲ್ ಮಾಡಿದ್ರು, ಸರ್ ನಮ್ಮ ಡೈರೆಕ್ಟರ್ ಮನೆ ಹತ್ರ ಅವ್ರು ಅಪೋಸಿಟ್ ಅಲ್ಲಿ ಫ್ರೆಂಡ್ ಇದಾರಂತವ್ರು, ಅವ್ರ ಮಗಳು ತುಂಬ ಚೆನ್ನಾಗಿ ಹಾಡ್ತಾರಂತೆ, ಅವರು ಹೆದರ್ಕೊಂಡು ಕೇಳ್ತಿದ್ದಾರೆ, ನೀವು ಒಂದು ಅವಕಾಶ ಕೊಡ್ಬೋದು ಅಥವಾ ಹಾಡ್ಸಿ ನೋಡಿ ಇಷ್ಟ ನಮ್ಮ ಪಿಕ್ಚರ್ ಅಂದರೆ ಅವ್ರು ಹುಲಿಬೀರಾದ್ರೆ ಒಂದು ಯಾವುದೋ ಒಂದು ಸಾಂಗ್ ಹಾಡ್ಸಿ ನೋಡಿ ಇಷ್ಟ ಆದರೆ ಇಟ್ಕೊಳ್ಳಿ ಸರ್, ಇಲ್ಲಾಂದ್ರೆ ಬೇಡ ಅಂತಂದ್ರು. ನಾನು ಅದಕ್ಕೇನಪ್ಪ ಕರ್ಸ್ರಿ, ನಾವು ಫಸ್ಟ್ ಸಿನಿಮಾದಿಂದ ನಾವು ಹೊಸ ಸಿನಿಮಾಗಳು ನನ್ನ ಸಿನಿಮಾದಲ್ಲಿ ಹೊಸ ಸಿಂಗರ್ ಹಾಡ್ತಾ ಇದ್ದಾರೆ, ಕರ್ಸಿ ನಾನು ಖುಷಿನೇ, ಹೊಸ ಸಿಂಗರ್ ಜೊತೆ ಮಾಡೋಕೆ ನನಗೆ ಯಾವತ್ತೂ ನಂಗೆ ಸಂತೋಷ ಅಂತಂದು ಹೇಳಿದೆ. ಅವ್ರು ಬಂದರು, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದೆ ನಾನು ಅವರಿಗೆ. ಅವ್ರು ಕಳಿಸಿದ್ರು. ಅದರಲ್ಲಿ ಒಂದು ಬಿಟ್ಟಿತ್ತು, ಒಂದು ಪಲ್ಲವಿ ಮಾತ್ರ ಇತ್ತು ಹುಲಿಬೀರದಲ್ಲಿ. ಪ್ರಜ್ಞೆ ಬಂದು ನಿಂತರು, ಹಾಡಕ್ಕೆ ಕಲಿತರು ಒಂದು 10-15 ನಿಮಿಷದಲ್ಲಿ. ಮೈಕಲ್ಲಿ ನಿಂತ್ಕೊಂಡು ಒನ್ ಲೈನ್ ಹಾಡ್ದಾಗ ಗೊತ್ತಾಯ್ತು ನನಗೆ ಈ ಹುಡುಗಿ ಅದ್ಭುತ ಪ್ರತಿಭೆ ಇದೆ ಅಂತ. ಫುಲ್ ಪಲ್ಲವಿ ಹಾಡಿದ್ರು. ನನಗೆ ಏನು ಬೇಕು, ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮೀರ್ ಹಾಡೋನೇ ಪ್ಲೇಬ್ಯಾಕ್ ಸಿಂಗರ್ ಆಗ್ತಾನೆ ಸರ್. ತುಂಬ ಬರುತ್ತೆ ಸರ್, ನಮಗೆ ಎಂಕ್ವೈರಿ ಬರುತ್ತೆ, ನಮಗೆ ಸಿಂಗರ್ಗೆ ಅವಕಾಶ ಯಾಕೆ ಸಿಗೋಲ್ಲ ಸರ್? 1 ಕೋಟಿಯಲ್ಲಿ 10 ಸಿಂಗರ್ಗಳು ಮಾತ್ರ ಚೆನ್ನಾಗಿ ಸಿಂಗರ್ ಆಗ್ತಾರೆ, ಪ್ಲೇಬ್ಯಾಕ್ ಸಿಂಗರ್ ಆಗ್ತಕ್ಕಂಥ ಸರ್. ಹಾಡಕ್ಕೆ ಕಾಪಿ ಮಾಡಿ 100 ಸಾರಿ ನೀವು SP ಬಾಲಸುಬ್ರಹ್ಮಣ್ಯಂ ಹಾಡಕ್ಕೆ ಕೇಳಿ, ಯಶೋದಾಸ್ ಅವ್ರು 100 ಸಾರಿ ಹಾಡಕ್ಕೆ ಕೇಳಿ, ಸ್ಟೇಜ್ ಮೇಲೆ 10 ಸಾರಿ ಹಾಡೋದು ದೊಡ್ಡ ವಿಷಯ ಇಲ್ಲ ಸರ್. ಅದು ಯಾರು ಬೇಕಾಗುತ್ತಾರೆ? ಇವತ್ತೊಂದು 50,000 ಜನ ಸಿಂಗರ್ ಸಿಗ್ತಾರೆ ಕರ್ನಾಟಕದಲ್ಲಿ, ಬಟ್ ಅದ್ರ 5 ಜನ ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ತಿರಲ್ಲ. ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ ತುಂಬ ದೊಡ್ಡದಿದೆ ಸರ್. ಮೈಕಲ್ಲಿ ನಿಂತ್ಕೊಂಡ್ರೆ ಬೆವರು ಸುರಿಸ್ಬಿಡ್ತಾರೆ, ಆಗೋದಿಲ್ಲ, ಸಾಧ್ಯ ಇಲ್ಲ. ಒಂದು ಪ್ಲೇಬ್ಯಾಕ್ ಸಿಂಗರ್ ಆವಾಗ ತುಂಬ ತಾಕತ್ಬೇಕು, ತುಂಬ ತಯಾರಿ ಬೇಕು. ನಾವೇನು ಹೇಳ್ತೀವಿ ಆ ಸಂಗತಿ ನಿಮ್ಗೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಕೊಡೋ ತಾಕತ್ಬೇಕು, ಅದನ್ನ ಹೊಸ ಡೈಮೆನ್ಷನ್ ಕೊಡೋ ತಾಕತ್ಬೇಕು. ಒಂದು ಕಂಪೋಸರ್ಗೆ ನೀವು ಅವ್ನ ತಲೆ ಮೇಲೆ ಹತ್ತಿ ನೀವು ಹಾಡಬೇಕು, ಆವಾಗ ಸಮಾಧಾನ ಆಗೋದು ಒಂದು ಕಂಪೋಸರ್ಗೆ, ಎಲ್ಲ ಸಮಾಧಾನ ಆಗಲ್ಲ. ಆ ತಾಕತ್ ಅವ್ರು ಪ್ರಜ್ಞೆ ಹಾಡಿದ ತಕ್ಷಣ ನನಗೆ ಅನಿಸ್ತು, ಈ ಹಾಡನ್ನ ನಾನು ಅನ್ಕೊಂಡ್ಕಿಂತ ಚೆನ್ನಾಗಿ ಹಾಡ್ತಾ ಇದ್ದಾಳೆ ಹುಡುಗಿ ಅಂತ. ಇಮಿಡಿಯೇಟ್ ಹೊರಗಡೆ ಬಂದಾಗ ಅವ್ರ ತಂದೆನೂ ಇಲ್ಲ, ನಾನು 1 ವಾರದಲ್ಲಿ ಕಾಲ್ ಮಾಡ್ತೀನಿ, ಇನ್ನೊಂದು ಸಾಂಗ್ ಇದೆ ಹಾಡಿಸ್ತೀನಿ ನಿಮಗೆ ಅಂತ ಹೇಳಿ. 1 ವಾರ ನಂತರ ಅವ್ರು ಬಂದರು, ಈ ಸಾಂಗ್ ಹಾಡಿಸ್ವಿ, ಎಲ್ರಿಗೂ ಇಷ್ಟ ಆಯಿತು, ಫೈನಲ್ ಅದು. ಸುಮಾರು ಪ್ಲೇಬ್ಯಾಕ್ ಸಿಂಗರ್ಗಳು ನಿಮ್ಮದು ಎಲ್ಲ ಇರುತ್ತೆ ಸರ್, ಯಾಕೆ ಹೊಸೊಬ್ಬರಿಗೆ ಅವಕಾಶ ಕೊಡಲ್ಲ ಅಂತ ಕ್ವಶನ್ ಇರುತ್ತೆ. ಅದು ಹೇಳ್ತೀನಿ ನನ್ನ ಕಾರಣ. ಫೇಸ್ಬುಕ್ಕಲ್ಲಿ ಎಷ್ಟು ಜನಗಳು ಸರ್ ನಾವು ಚೆನ್ನಾಗಿ ಹಾಡ್ತೀವಿ ಸರ್, ನಮಗೂ ಅವಕಾಶ ಕೊಡಿ, ಅರ್ಮಾನ್ ಮಲ್ಲಿಕೆ ಹಾಕ್ಬೇಕು, ಶ್ರೇಯಾ ಘೋಷಾಲಿ ಹಾಕೋಬೇಕಂತ ಕೇಳ್ತಾರೆ ನಮಗೆ. ಸರ್ ಸುಮಾರು ಜನರಿಗೆ ಕರೆದಿದ್ದೀನಿ, 1 ಲೈನ್ ಹಾಡೋಕ್ಕಾಗಿಲ್ಲ ಸರ್, 1 ಲೈನ್ ಕೊಟ್ಟಿದ್ದು. ಆ ನಂತರ ಸರ್ ನಾನು ಇನ್ನೊಂದ್ಸರಿ ಬಂದು ಟ್ರೈ ಮಾಡ್ತೀನಿ ಸರ್ ಅಂದಾಗೆ ಅವ್ರು 2 ತಿಂಗಳಾದ್ರೆ ನಾನೇ ಮೆಸೇಜ್ ಹಾಕಿ ಯಾಕೆ ಎಲ್ಲ ಮಾಯಾಗಿದ್ರಿ ಅಂತ ಕೇಳಿದೆ ನಾನು. ಸರ್ ನನ್ನ ವಾಯ್ಸ್ ಸರಿ ಇಲ್ಲ, ಅದು ಕಾರಣಗಳು. ಪ್ಲೇಬ್ಯಾಕ್ ಸಿಂಗಿಂಗ್ ಇಸ್ ವೆರಿ ಟಫ್ ಜಾಬ್ ಸರ್, ಅಷ್ಟು ಈಸಿ ಅಲ್ಲ ಅದು. ಆರ್ಟಿಸ್ಟ್ ಆಗಿರಲಿ ಏನೇ ಆಗಿರಲಿ ತುಂಬ ಅದ್ಭುತವಾದ ಪ್ರತಿಭೆ ಬೇಕು. 3 ಸೀಸನ್ಗೂ ಮ್ಯಾಚ್ ಆಗುವಂಥ ಹಾಡುಗಳಿದೆಯಾ ಸರ್? ಇವಾಗ ಕೇಳಿದ್ರೆ 3 ಕಲರ್ಗಳು ಬೇರೆ ಇತ್ತಾ ಅಥವಾ ಒಂದೇ? ಬೇರೆ, ಬಟ್ ಆ ಸೀಸನ್ಗಳಿಗೆ ಸರ್ ಸೀಸನ್ ಅಂದ್ರೆ ಪಾತ್ರಗಳಲ್ಲಿ ಸೀಸನ್, ಹಾಡಲ್ಲಿ ಸೀಸನ್ ಅಂತ ತೋರಿಸಿಲ್ಲ. ಆ ಪಾತ್ರಗಳ ಕ್ಯಾರೆಕ್ಟರ್ಗಳಲ್ಲಿ ಸೀಸನ್ ಇದೆ. ಹಾಗಾಗಿ ಅದು ಒಂದು. ಇನ್ನೊಂದು ಕಲ್ಯಾಣ್ ಸರ್ ಬರೆದಂಥ ಒಂದು ಸಾಂಗ್, ನಮಗೆ ಈ ಸಾಂಗ್ ಪರ್ಟಿಕ್ಯುಲರ್ ಒಂದು ಅನುಭವಸ್ಥ ಸಾಹಿತಿ ಬೇಕಂತ ನಮ್ಗೆ ಅನಿಸಿತ್ತು. ಬಣ್ಣ ಲೈಫಿನ ಬಗ್ಗೆ ಫಿಲಾಸಫಿ ಇದೆ ಲೈಫಿಂದು. ಭಾಳ ವರ್ಷ ಆಯ್ತು ನಾವು ಒಂದು ಸ್ವಲ್ಪ ತುಂಬ ಹಾಡು ಕೇಳಿ, ಚೆನ್ನಾಗಿದೆ ಹಾಡು. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ಜೀವನದ ಅನುಭವಗಳು ಬೇಕಿತ್ತು ಸರ್, ಅದರಲ್ಲಿ ಡೆಪ್ತ್ ಬೇಕಿತ್ತು, ಅದೊಂದು ಆಳ ಅಗಲ ಅಂತೀವಲ್ಲ ಆ ಸಾಹಿತ್ಯದಲ್ಲಿ ಬೇಕಿತ್ತು. ಕಂಪೋಸಿಷನ್ ಹಾಗೆ ಇತ್ತು ಸರ್. ಒಂದೇ ಡ್ರಾಫ್ಟ್ ಬರ್ಕೊಟ್ರು ಸರ್. ಅದರಲ್ಲಿ ನಾವು ಏನೋ ಒಂದು ಅಕ್ಷರನೂ ಏನು ಚೇಂಜ್ ಮಾಡಿಲ್ಲ ಅನ್ಸುತ್ತೆ, ಒಂದೇ ಡ್ರಾಫ್ಟ್ ಬರೆದು. ಅವರಂತೂ ಏನಂದರೆ ನಾವು ದೊಡ್ಡವ್ರ ಫ್ಯಾನ್, ನಾವೆಲ್ಲ ಎಲ್ಲರೇ ಇದ್ದೀವಿ ಫ್ಯಾನ್ ಅವ್ರದ್ದು. ಹಾಗಾಗಿ ತುಂಬ ಅದ್ಭುತವಾದ ಒಂದು ಹಾಡ, ಸಾಹಿತ್ಯಿಕವಾಗಿ ತುಂಬ ಅದ್ಭುತವಾಗಿದೆ. ನನ್ನ ಕಂಪೋಷನ್ಗಿಂತಲೂ ಚೆನ್ನಾಗಿ ಸಾಹಿತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದರಲ್ಲಿ ವೇಟ್ ಜಾಸ್ತಿ ಇದೆ ಸಾಹಿತ್ಯದಲ್ಲಿ ಕಂಪೋಷನ್ಗಿಂತಲೂ. ಹಾಗೆ ಅನ್ಯನ್ಯ ಭಟ್ ಕೂಡ ಕೇಳಿಬಿಟ್ಟು ತುಂಬ ಖುಷಿ ಪಟ್ಟರು ಸರ್, ತುಂಬ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ನನಗೆ, ಸಾಹಿತ್ಯ ಅದ್ಭುತವಾಗಿದೆ ಅಂತ ಹೇಳಿ ಅವರು ತುಂಬ ಖುಷಿ ಪಟ್ಟರು. ಆ ಸಾಂಗು ನೀವು ಕೇಳಿದ್ರಿ. ಆನಂತರ ಇನ್ನೊಂದು
ಹೊಸದೊಂದು ಪ್ರೀತಿಯಾನ ಅಂತ ಕೇಶವ್ ಆನಂದ್ ಅಂತ ಬಾಂಬೆ ಸಿಂಗರ್, ಬಟ್ ಅವ್ರು ಕನ್ನಡಿಗರು, ಅವರು ಬಾಂಬೆಲಿ ಇರ್ತಾರೆ. ಅವರು 15 ವರ್ಷ ತಲ್ಲಿದ್ದಾರೆ, ಸುಮಾರು ಹಾಡುಗಳು ಹಾಡಿದ್ದಾರೆ. ಹಿ ಈಸ್ ಆಲ್ಸೋ ಬ್ರಿಲಿಯಂಟ್ ಸಿಂಗರ್, ತುಂಬ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾನ ಹಾಡ್ತಿದ್ದಾರೆ ಅವರು. ಆನಂತರ ಸಾಯಿ ಸರ್ವೇಶ್ ಒಂದು ಅದನ್ನು ಧನಂಜಯ ರಂಜನ್ ಅವ್ರು ಬರೆದಿದ್ದಾರೆ, ಇವತ್ತು ಬಂದಿಲ್ಲ ಅವರು. ಸಾಯಿ ಸರ್ವೇಶ್ ಒಂದು ಬರೆದಿದ್ದಾರೆ ಹಾಡ, ಅದು ಇನ್ನೂ ನಾನೇ ಹಾಡಿದ್ದೇನೆ ಅದನ್ನು, ಇನ್ನೂ ರಿಲೀಸ್ ಮಾಡಿರೋದು, ಮಾಡ್ತೀವಿ. ಮತ್ತು ಇನ್ನೊಂದು ಇಂಗ್ಲೀಷ್ ಸಾಂಗ್ ಒಂದು, ಟೋಟಲ್ ಇಂಗ್ಲೀಷ್ ಸಾಂಗ್ ಒಂದಿದೆ. ಆ ಥರ ಈ ರೆಕಾರ್ಡಿಂಗ್ ಕೂಡ ನಾನೇ ಮಾಡಿದ್ದೀನಿ. ಪಿಕ್ಚರ್ ಸೆನ್ಸರ್ ಕೂಡ ಆಗಿದೆ ಸರ್, ಇವಾಗ 3ನೇ ತಾರೀಕು ರಿಲೀಸ್ ಆಗ್ತದೆ, ತಮ್ಮ ಮುಂದೆ ಬರುತ್ತೆ. ತಾವೆಲ್ಲರೂ ದಯವಿಟ್ಟು ಪಿಕ್ಚರ್ನ ಹಾಡುಗಳನ್ನು ಸ್ವಲ್ಪ ಪುಷ್ ಮಾಡಿದ್ರೆ ನೀವು ನಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಟೀಮ್ಗೆ. ಎಲ್ಲ ಹೊಸಬ್ರು ಇದ್ದಾರೆ, ನಿರ್ಮಾಪಕರಂತೂ ಅದ್ಭುತ ಸರ್. ಇನ್ನೊಂದು ಅವ್ರ ನಿರ್ಮಾಪಕರ ಬಗ್ಗೆ ಮಾತು ಹೇಳಬೇಕು ಸರ್. ರೆಕಾರ್ಡಿಂಗ್ ಯಾವಾಗ ಶುರು ಮಾಡ್ತಾರೆ ಸರ್? ಒಂದು 15 ದಿವಸ ಸರ್. ದುಡ್ಡು ಕಳಿಸ್ಬಿಡ್ಲ ಇವತ್ತು ಸರ್? ನನಗೆ ಇನ್ನೂ 15 ದಿವಸದ ಇವಾಗ ಯಾಕೆ ಕೊಡ್ತಾರೆ ದುಡ್ಡು? ಇಲ್ಲ ತೊಗೊಂಡ್ಬಿಡಿ ಸರ್, ಯಾವತ್ತಾದ್ರೂ ಕೊಡೋದಿಲ್ಲ, ತೊಗೊಂಡ್ಬಿಡಿ ಅಂತ. ನಾನು ತೊಗೊಂಡು ಖರ್ಚಾಗುತ್ತೆ ಸರ್, ನಾನು ತೊಗೊಳ್ತೀನಿ, ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು, ನಾನು ಇನ್ನೂ ಒಂದು 4 ದಿವಸ ನನ್ನ ಮ್ಯೂಸಿಷನ್ಸ್ ಎಲ್ಲ ಬುಕ್ ಆದ ತಕ್ಷಣ ನಿಮ್ಗೆ ಹೇಳ್ತೀನಿ ಅಂತೇಳಿ ಅವ್ರಿಗೆ ಹೇಳಿದೆ, ಕಾಲ್ ಮಾಡಿದೆ. ಸರ್ ಒಂದು ನೆಕ್ಸ್ಟ್ ವೀಕ್ ಶುರು ಮಾಡ್ತಿದ್ದು, ಪೇಮೆಂಟ್ ಬೇಕು. ಆಯ್ತು ಸರ್, ಒಂದು 2 ದಿವಸ ಕೊಡ್ಲಾ? ಓಕೆ ನಮ್ಮ ಮಗ ಕಳಿಸ್ಬಿಡ್ತಾರೆ ಸರ್. ಈ ಮಗ ಅಪ್ಪನಿಗಿಂತ ಫಾಸ್ಟ್, 2 ದಿವಸ ಕೊಡ್ತೀನಿ ಅಂತೇಳಿ ರಾತ್ರಿನೇ ಅವ್ರ ಮೆಸೇಜ್. ಇಲ್ಲ ನನ್ನ ಕಡೆಯಿಂದ ಹೇಳ್ಬೇಕು ಸರ್, ಏನಕ್ಕಂದ್ರೆ ಖುಷಿ ಸರ್. ಒಬ್ರು ನಿರ್ಮಾಪಕರಿಗೆ ಬಂದ ನಾವು 18-19 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇಂಥ ನಿರ್ಮಾಪಕರು ತುಂಬಾ ಅಪರೂಪ ಬರೋ ಸರ್, ಯಾಕಂದ್ರೆ ಆನಂತರ ಲಾಸ್ಟಿಗೆ ಕೈ ಎತ್ತೋ ತುಂಬಾ ಜನಗಳಿರ್ತಾರೆ. ಆದ್ರೂ ಓಕೆ, ಅವರು ನಮ್ಮವ್ರೆ. ಹೀಗಾಗಿ ತುಂಬಾ ಒಂದು ಅದ್ಭುತ ನಿರ್ಮಾಪಕರು, ಅವ್ರ ಬಗ್ಗೆ ಹೇಳಿ ಖುಷಿ ಆಗುತ್ತೆ. ಯಾವುದೇ ಸಾಂಗ್ ಕೂಡ ಸಿಂಗರ್ ಬಂದಿದ್ದಾರೆ ಅಂದ್ರೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ಲ ಸರ್, ಅವರಿಗೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ಲ ಅಂತ ಅವಸರ ಅವ್ರಿಗೆ ತುಂಬಾ ಪೇಮೆಂಟ್ ಕೊಡೋದ್ರಲ್ಲಿ. ಎಲ್ರಿಗೆ ಒಂದು ಇಂಥ ನಿರ್ಮಾಪಕರು ಸಿಗ್ಲಿ ಅಂತ ನಾನು ಇದು ಮಾಡ್ತೀನಿ. ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಮಾಡಿ ಸರ್. ಇದೊಂದು ಗೆಲುವು ಸೋಲು ಇದ್ದೇ ಇರೋದು, ಅದ್ರ ಮುಂದೆ ಬಂದು ಇನ್ನೂ ಒಳ್ಳೆ ಸಿನಿಮಾ ಮಾಡಿ ಅಂತ ನಾನು ಕೇಳ್ಕೊತೀನಿ ಮಾತ್ರ. ಥ್ಯಾಂಕ್ ಯು ಎಲ್ಲ ನಮ್ಮ ರೈಟರ್ಗಳಿಗೆ, ನಿಮ್ಮ ಮ್ಯೂಸಿಷಿಯನ್ಸ್ಗಳಿಗೆ ಎಲ್ಲರೂ ಧನ್ಯವಾದಗಳು. ಇರಲಿಲ್ಲ ಇನ್ನು ಅವ್ರ ಹಾಡ ಸರ್, ನಿಮ್ಮ ಹಾಡ ರೆಕಾರ್ಡ್ ಮಾಡಿದ್ವಿ, ಕೇಳಿ ಅಂತ ಕೇಳಿದ್ವಿ, ಕೇಳಿ ಖುಷಿ ಪಟ್ಟರು. ಇನ್ನೊಂದು ಮಳೆಯಾಗೋ ಮೊದಲು ಪ್ರಮೋದ್ ಅವರು ಬರೆದಂಥ ಹಾಡನ್ನು ಕೇಳಿದ್ರು. ಪ್ರಮೋದ್ ಅದ್ಭುತ, ನಂದು ಓಕೆ, ನಿಮ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ನನ್ ಚೆನ್ನಾಗಿದೆ ಓಕೆ. ಪ್ರಮೋದ್ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರು ಇವಾಗ ನಾನು ಕಾಲ್ ಮಾಡಿ ವಿಶ್ ಮಾಡ್ಬೇಕು, ಅವರಿಗೆ ಶುಭಾಶಯಗಳು ಹೇಳಬೇಕು, ತುಂಬಾ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ ಅಂತ ಇಮ್ಮಿಡಿಯೇಟ್ ಫೋನ್ ತೆಗೆದು ನಾನು ಮುಂದೆನೆ ಕಾಲ್ ಮಾಡಿ ವಿಶ್ ಮಾಡೋದು. ಅಂದ್ರೆ ಅಂತ ಒಂದು ಸೀನಿಯರ್ ಆಗಿ ಒಂದು ಹುರಿದುಂಬಿಸ್ತಾ ಇದ್ದಾರೆ ಟೀಮ್ಗೆ, ತುಂಬಾ ಸಂತೋಷ ವಿಷಯ ಸರ್. ಇಲ್ಲಾಂದ್ರೆ ಮನುಷ್ಯಂದು ಗುಣ ಅದು ಮಾಮೂಲಿ ಇದು ಬರೋದು, ಈರ್ಷ್ಯೆ ಪಡೋದು, ಬಟ್ ತುಂಬಾ ವಿಶ್ ಮಾಡೋದು. ಥ್ಯಾಂಕ್ ಯು ಸರ್. ನನ್ನ ನಂಬಿಕೆ ಸೀನಿಯಾರಿಟಿಲೆಲ್ಲ ಇರೋದು, ಸಿನ್ಸಿಯಾರಿಟಿಲಿ. ನಾವು ಯಾರು ದೊಡ್ಡವರು ಇಲ್ಲಿ, ಯಾರು ದೊಡ್ಡವರು, ಯಾರು ಚಿಕ್ಕರು, ಯಾರು ಮಾಡದಿರೋ ಸಾಧನೆ ಅಂತೂ ಯಾರು ಮಾಡಿಲ್ಲ. ದೊಡ್ಡವರೆಲ್ಲ ಹಾಕೊಟ್ರು ಹೆಜ್ಜೆ ಗುರುತಿನಲ್ಲಿ ನಾವು ಮನೆ ಕಟ್ಕೊಂಡು, ಗುಡಿಸ್ಲು ಕಟ್ಕೊಂಡು, ಅರಮನೆ ಕಟ್ಕೊಂಡು, ದೊಡ್ಡವರ ಸಾಧನೆಯ ಹೆಜ್ಜೆ ಗುರುತುಗಳಲ್ಲಿ ನಮ್ಮ ನೆಲೆ ಕಂಡುಕೋತಾ ಇರುವಂಥವ್ರು ನಾವು. ಅವ್ರ ಪಾದ ಧೂಳುಗಳನ್ನು ಹಣೆಗಿಟ್ಕೊಂಡು ಏನೋ ಬ್ರೈಟ್ ಆಗಿ ಕಾಣಿಸೋರು ನಾವು ಕ್ಯಾಮ್ರಾ ಮುಂದೆ. ಅವೆಲ್ಲ ಏನಿಲ್ಲ, ನಾವೆಲ್ಲ ಕಲಿಬೇಕಾ ತುಂಬ ಜನ, ನಾವೆಲ್ಲ ವಿದ್ಯಾರ್ಥಿಗಳು. ಹಾಗೆ ನೋಡೋಕೆ ಹೋದ್ರೆ ನಾನು ಸ್ವಲ್ಪ ಮುಂಚೆ ಬಂದ ವಿದ್ಯಾರ್ಥಿ, ಈತ ಸ್ವಲ್ಪ ಆಮೇಲೆ ಬಂದ ವಿದ್ಯಾರ್ಥಿ, ಆತ ಆಮೇಲೆ ಬಂದ ವಿದ್ಯಾರ್ಥಿ. ಎಲ್ಲರೂ ವಿದ್ಯಾರ್ಥಿಗಳೇ ಹೊರತು ಇಲ್ಲಿ ಮಾಸ್ಟರ್ ಅಂತಾನೆ ಕೆಲವರು ಇದ್ದಾರೆ, ಅಂಥವ್ರು ಮಾತ್ರನೇ ಮಾಸ್ಟರ್ಸು. ನಾವೆಲ್ಲ ವಿದ್ಯಾರ್ಥಿಗಳು ಕಲಿತಿದ್ದೀವಿ, ಕಲಿಯೋ ಪ್ರಯತ್ನ ಇದೆ. ಆ ತಾಯಿ ಸರಸ್ವತಿ 4 ಅಕ್ಷರಗಳನ್ನ ಭಿಕ್ಷೆ ಕೊಡ್ತಾಳೆ. ಇವತ್ತುವರೆಗೂ ಬರೆಯುವಾಗ ಒಂದು ಖಾಲಿ ಪೇಪರು, ಒಂದು ಇಂಕ್ ಪೆನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಬರೆಯೋ ಒಂದು ಕ್ಷಣದ ಮುಂಚೆ ಕೂಡ, ಇದು ಯಾವುದೇ ರೀತಿಯ ನಾವು ಮಾಡೆಸ್ಟಿ ಇಲ್ಲ, ತೋರಿಕೆ ಮಾತಲ್ಲ, 1 ನಿಮಿಷ ಮುಂಚೆ ಕೂಡ ಯಾವ ಸಾಲ್ ಬರೀಬೇಕು, ಏನು ಬರೀಬೇಕು ಅನ್ನೋ ಯಾವ ಪ್ರಿಪ್ರೇಷನ್ ಇರಲ್ಲ. ಎಲ್ಲ ತಲೆಬುರುಡೆ ಖಾಲಿ ಮಾಡ್ಕೊಂಡು, ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಕೂತ್ಕೋಬೇಕು ಅಲ್ಲಿ. ಆ ಕ್ಷಣದಲ್ಲಿ ಒಂದು ಸರೆಂಡರ್ ಆಗಬೇಕು ಅಷ್ಟೇ. ಆಗಲ್ಲ ಡೈರೆಕ್ಟರ್ ಹೇಳಿರೋ ಥಾಟು, ಇವ್ರು ಕೊಟ್ಟಿರೋ ಟ್ಯೂನು, ಅದು ಇದು ಎಲ್ಲ ಸೇರಿ ಒಂದಷ್ಟು ಸಾಲುಗಳಬೇಕು. ಭಗವಂತ ಕೊಡೋ ಭಿಕ್ಷೆ ಅಂತ ನನ್ನ ಭಾವನೆ. ಒಂದೊಂದು ಸಾಲು ಕೂಡ ದೇವರು ಕೊಡೋ ಭಿಕ್ಷೆ. ಆ ಭಿಕ್ಷಾನ್ನ ತಗೊಂಡು ನಾವು ಬದುಕ್ತಿರುವಂಥ ಈ ಕಾಲದಲ್ಲಿ ಯಾಕೆ ಕಾಲರ್ ಮೇಲೆ ಕೈ ಹೋಗಬೇಕು? ಅದಕ್ಕೆ ಒಂದು ಸಾಲು ಬರ್ತಿದ್ದೆ ನಾನು ಚಿತ್ರರಂಗ ಬಂದ ಆರಂಭದಲ್ಲೇ, ಕಾಲು ಒತ್ತಿ ಬದುಕಬೇಡ, ಕಾಲರೆತ್ತಿ ಬದುಕಬೇಡ, ಕಾಲ ನಂಬಿಕೊಂಡು ಬದುಕು ಅಂತ. ಅದಕ್ಕೆ ನೀವು ತಾವು ಕಾಲರೆಂದಿರೋದೇ ಡ್ರೆಸ್ ಹಾಕೊಂಡು ನಿಜವಾಗ್ಲು ನೋಡಿ, ವಾಚು ಇಲ್ಲ ನನ್ನ ಕೈಯಲ್ಲಿ, ವಾಚು ಕಟ್ಟಲ್ಲ, ಕಾಲರು ಇಲ್ಲ ನನಗೆ. ಇನ್ನೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಯಾರು ಗಮನಿಸ್ತಾ ಇರೋದು, ನನ್ನ ಶರ್ಟು ಪ್ಯಾಂಟಿಗೆ ಜೇಬೇ ಇರಲ್ಲ. ಜೇಬ್ ಇಲ್ಲದಿರುವಂತ ಬಟ್ಟೆ ತುಂಬಾ ಅದೇ ಒಳ್ಳೇದು. ಜೇಬ್ ಇಲ್ದಿದ್ರೆ ಪರವಾಗಿಲ್ಲ, ಜಾಬ್ ಇರ್ಬೇಕು ಯಾವಾಗ್ಲೂ ಅಷ್ಟೇ. ಆ ಜಾಬ್ ಭಗವಂತ ಕೊಟ್ಟಿದ್ದಾನೆ, ಹಾಗೆ ಇದೆ. ಅದಕ್ಕೆ ಕಾಲು ಒತ್ತಿ ಬದುಕಬೇಡ, ಕಾಲರೆತ್ತಿ ಬದುಕಬೇಡ, ಕಾಲ ನಂಬಿಕೊಂಡು ಬದುಕು. ಆಳು ನಂಬಿ ಬದುಕಬೇಡ, ಆಳೋನ್ ನಂಬಿ ಬದುಕಬೇಡ, ನೀನ್ ತೋಳು ನಂಬಿಕೊಂಡು ಬದುಕುತ್ತ. ಮತ್ತಿಲ್ಲಂದ್ರೆ ಮುಂದೆ ಬರೋ ಪ್ರೊಡ್ಯೂಸರ್ಗಳು ಅವ್ರಿಗೆ ಜೇಬೆಲ್ಲ ದುಡ್ಡು ಬೇಡ, ಬರೀ ಜಾಬ್ ಕೊಡೋಣ ಅಲ್ಲ. ಆ ರೀತಿ ಅಲ್ಲ, ನಮ್ಮ ನೆಲೆಯ, ನಮ್ಮ ಮಣ್ಣಿನ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಯಾವತ್ತಿಗೂ ಅನ್ನದಾತ್ರೆ ಕಲ್ಯಾಣ್ ಸರ್ ಯಾರೋ ಒಂದು ಪ್ರಶ್ನೆ ಮಾತನಾಡಿದ್ರು, ತಮ್ಮ ಹಾಡು ಕೂಡ ಬಹಳ ಸೊಗಸಾಗಿ ಮೂಡ್ ಬಂದಿದೆ, ಏನ್ ಹೇಳ್ತೀರಿ?
ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್. ಸೊ ಆ್ಯಕ್ಚುಲಿ ನಾವು ಮಳೆಗಾಲದಲ್ಲಿ ಇದ್ದೀವಿ. ನಿಜವಾದ ಲವ್ ಸೀಸನ್ ಅಂದರೆ ಇದು ಪ್ರೀತಿ ಮೂಡೋ ಸೀಸನ್, ಪ್ರೀತಿ ಕಾಡೋ ಸೀಸನ್, ಪ್ರೀತಿಯಲ್ಲೇ ಎಲ್ಲರೂ ಓಡಾಡೋ ಸೀಸನ್, ಪ್ರೀತಿಯಲ್ಲೇ ಓದಾಡೋ ಅಂಥ ಸೀಸನ್ ಕೂಡ. ಸೊ ಅಂಥ ಸೀಸನಲ್ಲಿ ನಮ್ಮ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ವಿಶೇಷ. ಸೊ ತುಂಬ ಬಿಸಿಯಾದ ಪ್ರೀತಿ ಸರ್ ತಂಗಿದ್ರೆ. ನಮ್ಮ ತಂಪಾದ ಪ್ರೀತಿ ಯಾವಾಗಲೂ ಮಳೆಗಾಲದಲ್ಲಿ ಸೊ ಚಿಗುರೋದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದರೆ ನಾವು ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ, ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕ್ಕೆ ನಮಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರು ಹಾಡೋದನ್ನ ಕೇಳೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ಥರನೇ ನಾವು ಅನ್ಕೋಬೋದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರೀಲಿಲ್ಲ, ಅವರು ಎಲ್ಲ ಥರದ ಹಾಡುಗಳನ್ನ ಬರೆದ್ರು. ನಾವು ಅವರು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮ ಆಗಿರ್ಬೋದು, ಎಲ್ಲ ಹಾಡುಗಳನ್ನು ಕೇಳಿರ್ತೀವಿ. ನನಗೆ ತುಂಬ ಇತ್ತೀಚೆಗೆ ತುಂಬ ನನಗೆ ಬೆರಗಿನಿಂದ ಅವರನ್ನು ನೋಡುವಂತೆ ಮಾಡಿದಂಥ ಒಂದು ಹಾಡು ಅಂದರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಂಡೆ ಅಂತ. ನೀವು ಮುಂಚೆ ಕೇಳಿರ್ತೀರ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು, ಅದು ಒಂದೇ ಟ್ಯೂನಲ್ಲಿದೆ, ಬಟ್ ಒಂದೇ ಪ್ಯಾಟರ್ನಲ್ಲಿದೆ, ನೀವು ಹಾಡನ್ನು ಕೇಳಿ ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಸಂಪೂರ್ಣ ಜೀವನದ ಒಂದು ಸಾರವನ್ನು ಹೇಳುವಂಥ ಒಂದು ಹಾಡದು. ಅದು ಬಿಟ್ಟರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈವನ್ ನನಗೂ ಕೂಡ ಹಾಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂಥ ಹಾಡಂದರೆ ಅರಳುವ ಹೂಗಳೇ. ಸೊ ಈ ಹಾಡನ್ನು ನೀವು ಯಾವಾಗಲೇ ಕುಗ್ಗಿದ್ರು ಕೂಡ ಒಂದು ಸತಿ ಈ ಹಾಡನ್ನು ಕೇಳಿ, ನೀವು ಮತ್ತೆ ನಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂಥ ಹಾಡು ಅಂತ ಎಷ್ಟೋ ಹಾಡನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದರೆ, ನೀವು ಎಲ್ಲ ಹೇಳ್ಕೊಂಬಂದು ರಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನನಗೆ, ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ನಾಗಿ ಕಲ್ಯಾಣ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡೋರು. ನನಗೆ ಯಾವುದೋ ಒಂದು ಸಿನಿಮಾದ ಸಾಲು ಇಷ್ಟ ಆದರೆ ನನಗೆ ಫೋನ್ ಮಾಡಿ ಇದು ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನಿಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗಲೂ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳಿದ್ರು. ಅಂದರೆ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ಥರ ನಿಮಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡಬೇಕು ಅಂದರೆ ಪ್ರತಿದಿನ ಒಂದು 10 ಕಾಲ್ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಆ್ಯಂಡ್ ನಾವು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಈ ರೀತಿ ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಸರ್, ಇವರೆಲ್ಲ ಕೆಲಸ ಮಾಡಿದಾಗ ನನಗೆ ತುಂಬ ಖುಷಿ ಆಗೋದೇನೆಂದರೆ, ಈ ಥರದ ಕಾರ್ಯಕ್ರಮಗಳಲ್ಲೆಲ್ಲ ಅವ್ರು ಸಿಗ್ತಾರೆ, ಅವ್ರ ಆಶೀರ್ವಾದ ಪಡ್ಕೋಬೋದು, ಅವರಿಂದ ಎಲ್ಲೋ ಒಂದಿಷ್ಟು ಸ್ಫೂರ್ತಿಯ ಮಾತುಗಳನ್ನು ನಾವು ಕೇಳ್ಬೋದು ಅನ್ನೋದು ಒಂದು. ಇನ್ನೊಂದು, ಸಿನಿಮಾ ಪರದೆ ಮೇಲೆ ಸಾಹಿತ್ಯ ಅಂತ ಬಂದಾಗ ಕಲ್ಯಾಣ್, ನಾಗೇಂದ್ರ ಪ್ರಸಾದ್, ಅದ್ರ ಜೊತೆಗೆ ನಮ್ಮ ಹೆಸರುಗಳನ್ನ ನೋಡಿದಾಗ ಆಗೋ ಒಂದು ಖುಷಿ ಇದೆಯಲ್ಲ. ಮೇಡಮ್ ಹೇಳ್ದಂಗೆ ಕ್ಯಾಸೆಟ್ ಬಂದಾಗ ನಾವು ಹಿಂದ್ಗಡೆ ತಿರುಗಿಸಿ ನೋಡಿದಾಗ ಸಾಹಿತ್ಯ ಕಲ್ಯಾಣ್, ಸಾಹಿತ್ಯ ಹಂಸಲೇಖ, ಸಾಹಿತ್ಯ ಕವಿರಾಜ್, ಈ ಥರ ಎಲ್ಲ ನೋಡಿ ಆ ಥರ ಒಂದು ಸಮಯದಿಂದ ಹಿಡಿದು ಈಗ ಅವರ ಹೆಸರು ಜೊತೆ ನಮ್ಮ ಹೆಸರನ್ನ ನೋಡೋದು ತುಂಬ ದೊಡ್ಡ ಖುಷಿಯ ವಿಚಾರ ಅದು. ಹಾಗಾಗಿ ಅದು ಈ ಸಿನಿಮಾದಲ್ಲಿ ಕಲ್ಯಾಣ್ ಸರ್ ಜೊತೆ ಒಂದಿಷ್ಟು ಸಮಯ ಕಳೆಯುವಂಥ, ಮತ್ತು ಅವ್ರ ಜೊತೆ ಮಾತಾಡುವಂಥ, ಅವ್ರ ಜೊತೆ ಒಡನಾಡುವಂಥ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಧನ್ಯವಾದ ಸಂಪೂರ್ಣ ತಂಡಕ್ಕೆ. ಇನ್ನು ಮಳೆಯಾಗೋ ಮೊದಲೇ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ ಮಳೆಯಾಗೋ ಮೊದಲೇ ಅಂತ ನಾನು ಸಾಲನ್ನು ತರೋದಕ್ಕೂ ಒಂದು ಸಣ್ಣ ಕಥೆ ಇದೆ. ಒಂದು ಪರಮಪದ ಅಂತ ಒಂದು ತಂಡ ಇದೆ, ಸಂಗೀತದ ತಂಡ. ಅವರು ಪ್ರತಿ ತಿಂಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಸಾಹಿತಿಗಳದ್ದಾಗಿರ್ಬೋದು ಅಥವಾ ಗಾಯಕರದ್ದಾಗಿರ್ಬೋದು, ಸಂಗೀತ ನಿರ್ದೇಶಕರು, ಭಾವಗೀತೆಗಳು, ಈ ರೀತಿಯ ಹಾಡುಗಳನ್ನು ಅಥವಾ ಸಿನಿಮಾ ಒಂದಿಷ್ಟು ಹಾಡುಗಳನ್ನು ಒಂದು ಕಾನ್ಸೆಪ್ಟ್ ಮಾಡಿ ಅದರ ಮೇಲೆ ಹಾಡ್ತಾ ಇರ್ತಾರೆ. ಅದರಲ್ಲಿ ತುಂಬ ಜನ ಸಂಗೀತಾಸಕ್ತರು ಬರ್ತಾರೆ. ನಾನು ಒಂದು ಸತಿ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಅದರಲ್ಲಿ ಇದ್ದಂಥ ಕಾನ್ಸೆಪ್ಟ್ ಅಂದರೆ ಮಳೆ ಬರುವ ಹಾಗಿದೆ ಅಂತ ಕಾನ್ಸೆಪ್ಟ್. ಅಲ್ಲಿ ಎಲ್ಲ ಮಳೆಯ ಹಾಡುಗಳನ್ನು, ಈಗ ತುಂತುರು ಇಂದ ಹಿಡಿದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಮಳೆ ಬಿಲ್ಲು ಆಗಿರ್ಬೋದು, ಜಯಂತ್ ಸರ್ ಬರೆದಂಥ ಇದು ಮಳೆ ನಿಂತು ಹೋದ ಮೇಲೆ ಆಗಿರ್ಬೋದು, ಈ ರೀತಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ನಾನು ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ
ನಂದು ಯಾವುದಿದೆ ಮಳೆ ಹಾಡು ಅಂತ ನಾನು ಯೋಚನೆ ಮಾಡಿದಾಗಲೇ ನನಗೆ ಮಳೆ ಹಾಡುಗಳನ್ನ ಬರೆಯುವಂಥ ಅವಕಾಶ ಸಿಕ್ಕೇ ಇಲ್ವಲ್ಲ ಇಲ್ಲಿವರೆಗೂ. ಆಮೇಲೆ ಅನ್ಸು ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವಕಾಶ ಮಾಡ್ಕೋಬೇಕಿತ್ತಿಲ್ಲೋ ನಾನು, ಯಾಕಂದರೆ ಮಳೆಗೂ ಪ್ರೀತಿಗೂ ತುಂಬ ಒಂದು ಹತ್ತಿರದ ಸಂಬಂಧ ಅಂತ. ಹಾಗಾಗಿ ನಾನು ಅವಾಗ ಯೋಚನೆ ಮಾಡಿದೆ. ಅದೇ ಟೈಮಲ್ಲಿ ನನಗೆ ಈ ಹಾಡು ಕೈಯಲ್ಲಿತ್ತು. ಸೊ ಇದರಲ್ಲಿ ಹೇಗೂ ಲವ್ ಸೀಸನ್ಸ್ ಅಂತ ಇದೆ, ಯಾಕೆ ನಾನು ಮಳೆಯಿಂದ ಯಾಕೆ ಶುರು ಮಾಡಬಾರ್ದು ಅಂತ ನನಗೆ ಯೋಚನೆ ಬಂದಾಗ ಶುರುವಾಗಿದೆ. ಮಳೆಯಾಗುವ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ ಅಂತ. ಸೊ ಅದು ಆ ಟ್ಯೂನ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದು ಬರೆಸ್ಕೋತಾ ಹೋಯಿತು. ನಾನು ಪಲ್ಲವಿಗೆ ಇನ್ನೊಂದೆರಡು ಆಪ್ಷನ್ ಕೊಟ್ಟಿದ್ದೆ ಬಿಟ್ಟರೆ ಚರಣ ಎಲ್ಲದೂ ಕೂಡ ಒಂದೇ ವರ್ಷನಲ್ಲೇ ಓಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ ಸರ್, ಇಂಥ ಅದ್ಭುತವಾದ ಟ್ಯೂನ್ ಕೊಟ್ಟಿದ್ದಕ್ಕೆ. ಅದನ್ನು ಅಷ್ಟೇ ಚಂದವಾಗಿ ಅರ್ಮಾನ್ ಮಲಿಕ್ ಅವರು ಹಾಡ್ತಾರೆ, ಹಾಗೆ ಪ್ರಜ್ಞಾ ಮರಾಠಿ ಅವರು ಹಾಡ್ತಾರೆ. ನಾನು ನಿಮಗೆ ಫಸ್ಟ್ ಕೇಳಿದೆ ಸರ್ ಶ್ರೇಯಾ ಘೋಷಾಲ್ ಹಾಡಿರೋದಾ ಅಂತ. ಇವನ್ ಅರ್ಮಾನ್ ಮಲಿಕ್ ಅವರು ಹೇಳಿದ್ರಂತೆ ಎಂಗೇಜ್ ಶ್ರೇಯಾ ಘೋಷಾಲ್ ವಾಯ್ಸ್ ಥರ ಕೇಳ್ತಿದೆ ಇದು ಅಂತ. ಸೊ ತುಂಬ ಒಳ್ಳೆ ಭವಿಷ್ಯ ಇದೆ ನಮಗೆ, ಒಳ್ಳೆಯದಾಗಲಿ. ಸೊ ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಒಂದು ವೀರ್ ಸರ್ ಹೇಳ್ದಂಗೆ ಅದ್ಭುತವಾದ ನಿರ್ಮಾಪಕರು ಇವನ್ನೆಲ್ಲ ಉಳಿಸಿ ಬೆಳೆಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಈ ಸಂಗೀತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಂಗೀತಕ್ಕೆ ಏನೇನು ಪ್ರೋತ್ಸಾಹ ಬೇಕು ಮಾಧ್ಯಮ ಮಿತ್ರರಾಗಿ ನೀವೆಲ್ಲರೂ ಕೊಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಪ್ರಜ್ಞಾ ಮರಾಠೆ ಅಂತ. ನಾನು ಜಿ ಕನ್ನಡ ಸರಿಗಮಪ ಸೀಸನ್ 20 ಸೆಮಿಫೈನಲಿಸ್ಟ್ ಹಾಗೆ ಕಾಣಿಸ್ಕೊಂಡಿದ್ದೆ. ಸೊ ಫಸ್ಟು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ವೀರ್ ಸಮರ್ಥ್ ಸರ್ಗೆ ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೊಡ್ಯೂಸರ್ ಕೃತ್ವಿಕ್ ಸರ್ ಹಾಗೂ ಮಂಜುನಾಥ್ ಸರ್, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಐಡಿಯಾ ಇರಲಿಲ್ಲ, ಜಸ್ಟ್ ರಿಯಾಲಿಟಿ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದಷ್ಟೇ. ಹಾಗೆ ಆಪರ್ಚುನಿಟಿ ಸಿಗ್ಬೋದು, ಶೋಸ್ ಎಲ್ಲ ಮಾಡ್ತಿದ್ವಿ, ಬಟ್ ಪ್ಲೇಬ್ಯಾಕ್ ಅಂತ ನನಗಿದು ಫಸ್ಟ್ ಎವರ್ ಸಾಂಗ್. ಸೊ ಆ ಸಾಂಗಿಗೆ ಪ್ರಮೋದ್ ಸರ್ ಬರೆದಿದ್ದಾರೆ ಅಂದರೆ ಅದು ಒಂದು ಖುಷಿ ವಿಷಯ ಇತ್ತು ನಮಗೆ. ಹಾಗೆ ಜೊತೆಗೆ ಅರ್ಮಾನ್ ಮಲಿಕ್ ಸರ್ ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಅಂದರೆ ನನ್ನ ಫಸ್ಟ್ ಸಾಂಗ್ಗೆ ಅವ್ರು ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಾರಿಗಾದರೂ ಸಿಂಗರ್ ಆದವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಹೇಳಬೇಕಂದ್ರೆ ನಾನು ತುಂಬ ಲಕ್ಕಿ. ಫಸ್ಟ್ ಸಾಂಗ್ಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಲಿರಿಸಿಸ್ಟ್ ಕೂಡ, ಮತ್ತು ಕೋ ಸಿಂಗರ್ ಹಾಡಿದವರು ಕೂಡ ತುಂಬ ಅಂದರೆ ಒಳ್ಳೆ ಗಾಯಕರು ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ನಾನು ಫಸ್ಟ್ ಟೈಮ್, ಸೊ ನನಗೆ ಅದು ಪ್ಲೇಬ್ಯಾಕ್ ಅಂತ ಐಡಿಯಾ ಇರಲಿಲ್ಲ. ಸೊ ತುಂಬ ಕಲ್ತಿದ್ದೀನಿ ರೆಕಾರ್ಡಿಂಗ್ ಟೈಮಲ್ಲಿ. ಹಾಗೆ ವೀರ್ ಸಮರ್ಥ್ ಸರ್ಗೆ ತುಂಬ ಪೇಷನ್ಸಿಂದ ನನಗೆ ಪ್ರತಿಯೊಂದು ಲೈನು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಗ್ರೇಟ್ಫುಲ್ ಸರ್. ಯಾಕಂದರೆ ನಾವು ಶೋ ಅಲ್ಲಿ ಹಾಡೋದಕ್ಕೆ ಮತ್ತು ಪ್ಲೇಬ್ಯಾಕ್ ಅಲ್ಲಿ ಹಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಕಲಿಸ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ಸ್ 3 ಜನ ಇದ್ದೀರಾ, ಸೊ ಎಲ್ಲರೂ ಯು ಗೈಸ್ ಲುಕ್ ಬ್ಯೂಟಿಫುಲ್ ಎಲ್ಲರೂ. ಮತ್ತು ಹೀರೋ ಸರ್ಗೆ ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. 1-2 ಲೈನ್ ಹಾಡಬೇಕಂದ್ರೆ, ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಹೊಸ ನಗೆಯ ಕೊಡುವೆ, ಹೊಸ ಖುಷಿಯ ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ ಮನದಿ ಈ ಆವಾಹನೆ, ഇരുളാകോ ಮೊದಲೇ ಕಿರುದೀಪ ತರುವೆ, ತುಸು ಮೌನ ಇರಲು ತುಸು ಮಾತು ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ ಮನದಿ ಈ ಆವಾಹನೆ. ಪ್ರಜ್ಞಾ ಹಾಡಿನ ಮೂಲಕ ನಮ್ಮೆಲ್ಲರ ಸೀಸನ್ಸ್ ಬಗ್ಗೆ ಇಷ್ಟು ಸೊಗಸಾದ ಹಾಡುಗಳು ಮೂಡಿ ಬಂದಿದ್ದೀವಿ. ತಾವು ಕಾಣಿಸ್ಕೊಂಡಿದ್ದೀರಿ, ಎಷ್ಟು ಖುಷಿ ಇದೆ? ಖುಷಿ ಬಹಳ ಇದೆ. ಇದು ನನ್ನ ಫಸ್ಟ್ ಸಿನಿಮಾ. ಹಾಗೆ ನನ್ನ 2 ಹಾಡುಗಳು, ಅದು ಕೂಡ ಎಲ್ಲರೂ ಹೇಳ್ದಂತೆ ಕೆ ಕಲ್ಯಾಣ್ ಸರ್, ಪ್ರಮೋದ್ ಸರ್, ವೀರ್ ಸಮರ್ಥ್ ಸರ್, ಇಷ್ಟು ಒಳ್ಳೆ ಚಂದ ಹಾಡುಗಳು ನನಗೆ ಸಿಕ್ಕಿದ್ದು. ಈ 2 ಹಾಡುಗಳು ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ನನ್ನ ಲೈಫ್ ಟೈಮ್ ನಾನು ಚಿಯರ್ಫುಲ್ ಮಾಡ್ತೀನಿ. ಎರಡು ಜಾನರ್, ಡಿಫ್ರೆಂಟ್ ಜಾನರ್, ಮಳೆಯಾಗೋ ಮೊದಲೇ ಹಾಗೂ ಬಣ್ಣದ ಬದುಕು. ತುಂಬ ಖುಷಿ ಇದೆ.
ಇದಕ್ಕಿಂತ ಇನ್ನೂ ಬೆಟರ್ ವರ್ಡ್ ಇದ್ರೆ ಹೇಳೋಕ್ಕಾಗಲ್ಲ. ಅಷ್ಟು ಸಖತ್ ಖುಷಿ ಇದೆ. ತುಂಬ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು ಅಷ್ಟೇ. ನಮ್ಮ ಎಲ್ಲ ಹಾಡುಗಳು NR ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ದಯವಿಟ್ಟು ನೋಡಿ ಕೇಳಿ, ದಯವಿಟ್ಟು ಪ್ರೋತ್ಸಾಹಿಸಿ. ಎಲ್ಲರೂ ಹೊಸಬ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವು ಆರ್ಟಿಸ್ಟ್ಗಳು ಸಾಕಷ್ಟು ಜನ 70 to 80% ಎಲ್ಲ ಹೊಸಬ್ರು, ಹೊಸ ತಂಡ. ದಯವಿಟ್ಟು ಪ್ರೋತ್ಸಾಹಿಸಿ. ಇದೇ ಜುಲೈ 3ನೇ ತಾರೀಕು ಬರ್ತಿದೆ ನಮ್ಮ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮತ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರೂ ಹೆದರ್ಸ್ತಿರ್ತಾರೆ. ಈ ಸಿನಿಮಾದಲ್ಲಿ ನಾಯಕ ನಟಿ ಏನ್ ಹೇಳ್ತೀರಿ ಶ್ವೇತಾ, ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಗಣ್ಯರೊಟ್ಟಿಗೆ ನಾನು ಕೂತಿರೋದು ನನಗೆ ಬಹಳ ಖುಷಿ ಆಗ್ತಿದೆ, ಬಹಳ ಹೆಮ್ಮೆ ಆಗ್ತಿದೆ. ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ನೀವೆಲ್ಲರೂ ನನ್ನ ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ನೋಡಿರ್ತೀರ. ಆದರೆ ಬಿಗ್ ಸ್ಕ್ರೀನ್ ಬರಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಕನಸು ಕಂಡಿದ್ದೆ. ಹಾಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನನಗೂ ಒಂದು ಹಾಡಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಶೂಟಿಂಗ್ ಟೈಮಲ್ಲೂ ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿ ಎಲ್ಲರೂ ಶೂಟ್ ಮಾಡಿದ್ದೀವಿ. ಹಾಡು ನೀವು ನೋಡಿರ್ಬೋದು, ಲೈಕ್ ಮೊದಲನೇದಾಗಿ ಯಾರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರೀತಿ ಮಾಡುವಾಗ ಅದೊಂದು ಚಿಕ್ಕ ಚಿಕ್ಕ ಎಕ್ಸೈಟ್ಮೆಂಟ್, ಖುಷಿ ವಿಚಾರಗಳು, ಸಂಗತಿಗಳು, ಆ ಒಂದು ಸೀನ್ಸ್ನ ಡಿಪಿಕ್ಟ್ ಮಾಡುತ್ತೆ ಸಾಂಗ್. ಸೊ ನನಗೆ ಬಹಳ ಖುಷಿ ಇದೆ ಇವರೆಲ್ಲರ ಜೊತೆಗೆ ವರ್ಕ್ ಮಾಡೋದು. ಥ್ಯಾಂಕ್ ಯು ಶ್ವೇತಾ. ತುಂಬಾ ಹೊಗಳು ಬಿಟ್ಟಿದ್ದಾರೆ ಎಲ್ಲರೂ ನಿರ್ಮಾಪಕರ ಬಗ್ಗೆ. ಸೊ ಇನ್ನೇನ್ ಬಿಡುಗಡೆ ಹೊಸ್ತಿಲ್ನಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ ತಮ್ಮ ಸಿನಿಮಾ ಬಗ್ಗೆ? ಅದೇ ಸ್ವಲ್ಪ ಭಯ ಆಗ್ತಾ ಇದೆ. ತುಂಬ ಹೊಗಳ್ತಾ ಇದ್ದಾರೆ, ಹೊಗಳ್ಬಿಟ್ರು ಮೊದಲಕ್ಕೆ ಇವರು ನಮ್ಮ ವೀರ್ ಸಮತ್ ಸರ್. ಲಾಸ್ಟ್ ಟೈಮು ಟೀಸರಲ್ಲೂ ತುಂಬ ಹೊಗಳಿದ್ರು ಅನಿಸುತ್ತೆ. ಮೊದಲು ಈಗ ಬಂದಿರತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮತ್ ಸರ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್. ನಾನು ಯಾವುದಾದ್ರೂ ಒಬ್ಬ ಸಾಹಿತಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದೋ ಒಂದು ಹಾಡು ಕೇಳಿರ್ಬೇಕು ನಾನು. ಅಂಥದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬ ಇದೆ. ಯಾವುದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂವುಗಳೇ ಅಂತ ಹೇಳಿದ್ರು ಪ್ರಮೋದ್ ಮಲವಂತೆ ಅವರು. ತುಂಬ ಅದ್ಭುತ ಜೀವನದ ಒಂದು, ನಾವು ಸತ್ತೋಗೋ ಅಂತ ಪ್ರಾಣ ಹೋಗ್ಬೇಕು ಎಂಥ ಕಷ್ಟಗಳಿರೋವಂಥ ವ್ಯಕ್ತಿನೂ ಇವರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳಿಬಿಟ್ರೆ ನಾನು ತುಂಬ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬ ಅದ್ಭುತವಾಗಿ ವರ್ಣನೆ ಮಾಡುವಂಥ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರುವಂತೆ, ನಾನು ಅದು ಯಾವುದಪ್ಪ ಪ್ರಮೋದ್ ಮರುವಂತೆ ಅಂದರೆ ಸಿಂಗಾರ ಸರಿಯೇ ಒಂದು ತುಂಬ ಹಾಡು ತುಂಬ ಇಷ್ಟಪಟ್ಟು ಕೇಳಿದ್ದು ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಮಳೆಯಾಗೋ ಮೊದಲೇ ಅಂತ ಒಂದು ಸಾಹಿತ್ಯ ಬರ್ಕೊಟ್ಟಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಸರ್. ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕು, ವಯಸ್ಸು ಚಿಕ್ಕದಾದರೂ ಸ್ವಲ್ಪ ತುಂಬ ಕಲೆ ಇದೆ, ವಿಷಯ ಇದೆ. ನಾನು ನನ್ನ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದ್ದಾನೆ, ಸುಮ್ಮನೆ ದುಡ್ಡು ಕಳ್ಕೊಳಕ್ಕೆ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ಸು ಚರ್ಚೆ. ಆದರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡಿದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್ ತುಂಬ ಧನ್ಯವಾದಗಳು. ಹಾಗೆ ಮುಕುಂದು ನನ್ನ ಮಗ, ಅವನು ಇದು ಬರೀ ಸಿನಿಮಾ ಮಾಡಬೇಕು ಅನ್ನೋಂಥ, ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಶೋಕಿ ಅಲ್ಲ, ಇದು ನಿಜವಾದ ಪ್ರೀತಿ. ಅವನಿಟ್ಟಿರುವಂಥ ಈ ಸಿನಿಮಾ ಮಾಡಬೇಕು ಅಂತ ಅವನ ಕನಸು, ಬಟ್ ನನಸಾಗಿದೆ. ಹಾಗೆ ಮುಕುಂದ್ಗೆ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಹೀರೋ ಆಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಈಡೇರಾಗಲ್ಲ. ಬಟ್ ಈ ಸಿನಿಮಾ ಆಗಿದೆ ಅಂದರೆ ಅವನ ಆಸೆ ಮುಕುಂದು, ಅವನಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹಾಗೆ ನಮ್ಮ ಸರ್ವೇಶ್ ಸರ್, ಇದರಲ್ಲಿ 3 ಹಾಡು ಕೇಳಿಸಿ ನೀವು ಸಾಂಗು ಇದು ಮಾಡಿದ್ದೀರಿ. 4ನೇ ಹಾಡು ಒಂದು, ಅದು ತುಂಬ ಚೆನ್ನಾಗಿದೆ. ಯಾವಾಗ ರಿಲೀಸ್ ಮಾಡ್ತಾರೋ ಡೈರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ. ಆ ಲೈನ್ಸ್ ನೀವು ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಅದ್ಭುತವಾದಂಥ ಲೈನ್ಸ್ ಬರೆದಿದ್ದಾರೆ. ಆ ಹಾಡು ರಿಲೀಸ್ ಆಗ್ಬೋದು, ಈಗೇನು ಮಾಡ್ತಾರೆ ನೆಕ್ಸ್ಟು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಹಾಡು. ಇನ್ನೊಬ್ಬರು ಕ್ರಿಶ್ ಜೋಶಿ ಅವರು ಬಂದಿಲ್ಲ, ಅವರು ಸಾಹಿತಿ, ಇಂಗ್ಲೀಷ್ ಹಾಡು ಬರೆದಿದ್ದಾರೆ.
ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು. ಸಾಯಿ ಸರ್ವೇಶ್ ಸರ್, ನಿಮಗೂ ಧನ್ಯವಾದಗಳು. ಹಾಗೆ ಆಗಮಿಸಿರ್ತಕ್ಕಂಥ ನಟಿ, ಮಹಾನಟಿ ಇವರು ನಮ್ಮ ಶ್ವೇತಾ, ಅವ್ರಿಗೂ ಕೂಡ ಒಂದು ಹಾಡಲ್ಲಿ, ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕತೆ ಮೂಡಿ ಬಂದಿದೆ ಅವ್ರದ್ದು ಸ್ಟೋರಿ. ಅಂದರೆ ಲೈನ್ಸು ಜನಗಳಿಗೆ ಏನು ಅಂದರೆ, ಕತೆ ಎಲ್ಲ ಸಿನಿಮಾದಲ್ಲೂ ಮಾಡ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬಟ್ ಹಿಂಗೆ ಒಂದು ಜೀವನ ಹೋಗುತ್ತೆ, ಕಷ್ಟ ಸುಖಗಳು, ಪ್ರೀತಿ, ನಗು, ಖುಷಿ ಎಲ್ಲ ಇರುತ್ತೆ. ಆ ರೀತಿ ಒಂದು ಸಿನಿಮಾ ಇದು. ಅದರಲ್ಲಿ ಒಂದು ಮಳೆಗಾಲನೋ ಚಳಿಗಾಲನೋ ಶ್ವೇತಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಶ್ವೇತಾ ಅವರೇ ಧನ್ಯವಾದಗಳು. ಹಾಗೆ ಪ್ರಜ್ಞಾ ಮರಾಠೆ ಅವರು, ಮೊದಲು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಯಾಂಪಲ್ ಕಳಿಸ್ತಾ ಇದ್ರು ಆಡಿ, ನಮ್ಮ ವೀರ್ ಸಮರ್ಥ್ ಸರ್ ಎಷ್ಟೋ ಜನ ಆಡಿದ್ದಾರೆ, ಅವ್ರ ಹೆಸರು ಬೇಡ. ಇವ್ರದ್ದು ಇದು ಒಂದಿದೆ ನೋಡಿ ಸರ್ ಅಂತ ಕಳಿಸ್ತಾ ಇದ್ರು. ಕೇಳ್ತಾ ಕೇಳ್ತಾ ಸರ್ ಇದೇ ಚೆನ್ನಾಗಿದೆ, ಅದು ಫೈನಲ್ ಲಾಸ್ಟ್ವರೆಗೂ ಆಗಿಲ್ಲ, ಇದೇ ಚೆನ್ನಾಗಿದೆ, ಇದೇ ಹಾಕಿ ಅಂತ. ಏನು ಸರ್ ವೀರ್ ಸಮರ್ಥ್ ಸರ್ ಅಂದರೆ ಮೊದಲನೇದಿದು, ಬಟ್ ಸುಮ್ಮನೆ ಟ್ರಯಲ್ ಮಾಡಿದ್ದಷ್ಟೇ. ತುಂಬ ಚೆನ್ನಾಗಿ ಆಡಿದೆಯಮ್ಮ, ನಿಂಗೆ ಒಳ್ಳೇದಾಗಲಿ. ನಮ್ಮ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಇದಾಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ಸಹನಾ, ಸಾರಿ ಸಹನಾ, ದಿಯಾ. ಈಗ ಕೆಲವು ಹೆಸರುಗಳು ನನಗೆ ಸಹನಾ ಅಂತೀನಿ. ಡೈರೆಕ್ಟರ್ ಕಾರ್ತಿಕ್, ದಯವಿಟ್ಟು ಲಾಸ್ಟಲ್ಲಿ ಯಾರೋ ಬರೆದಿದ್ರು ಡೈರೆಕ್ಟರ್ ಹೆಸರೇ ಗೊತ್ತಿಲ್ಲ ನಿರ್ಮಾಪಕರಿಗೆ ಅಂತೇಳಿ. ಅಂದರೆ ಡೈರೆಕ್ಟರ್ ಹೆಸರು ಪರಿಚಯ ಆಗಿದ್ದು ನನಗೆ ಕಾರ್ತಿಕ್, ಸಹನಾ, ಆಯಿತಾ. ಹಾಗೆ ದಿಯಾ ಕೀರ್ತಿಯವರು, ನಿಮಗೂ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ದಿಯಾ ಕೀರ್ತಿಯವರು, ಅವ್ರಿಗೂ ಒಳ್ಳೆಯದಾಗಲಿ. ಆಗಮಿಸಿರ್ತಕ್ಕಂಥ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಬೇಕು. ಸರ್, ನಿಮ್ಮದು ಜೀವನ ಹೆಂಗೆ ಅಂದರೆ, ಒಬ್ಬ ವ್ಯಕ್ತಿನ ನೀವು ಇಷ್ಟಪಟ್ಟರೆ ಎಲ್ಲಿಗೋ ತಗೊಂಡೋಗ್ತೀರಿ. ಅದಕ್ಕಿಂತ ಒಂದೇ ರಾತ್ರಿಯಲ್ಲಿ ಹೀರೋನು ಆಗ್ತಾನೆ, ಒಂದೇ ರಾತ್ರಿಯಲ್ಲಿ ಜೀರೋನೂ ಮಾಡ್ತೀರಾ ನೀವು, ಆಯಿತಾ. ಅಂಥ ವ್ಯಕ್ತಿಗಳೇ ಜಾಸ್ತಿ. ಶೋಕಿಗೋಸ್ಕರ ಮಾಡೋ ಅಂಥ ವ್ಯಕ್ತಿಗಳನ್ನ ನೀವು ನೋಡಿದ್ದೀರಿ. ಯಾಕಂದರೆ ಒಂದೇ ದಿನಕ್ಕೆ ವಾಲ್ ಪೋಸ್ಟರ್ಗಳು ಹಾಕ್ಕೊಂಡು ಹೀರೋನೂ ಆಗ್ತಾರೆ, ಒಂದೇ ದಿನಕ್ಕೆ ಜೀರೋನೂ ಆಗ್ತಾ ಇದ್ದಾರೆ ಈಗ ಜನ. ಸರ್, ನಾವು ತುಂಬ ಸರಳವಾಗಿ ನಮ್ಮ ವೀರ್ ಸಮರ್ಥ್ ಸರ್ ಇವರೆಲ್ಲ ಹೇಳಿದ್ರು, ನಿಜವಾದ ಜೀವನವನ್ನು ಕಂಡುಕೊಂಡು ಸಿನಿಮಾ ಫ್ಯಾಷನ್ ಆಗಿ ಮಾಡೋಕ್ಕೆ ಬಂದಿಲ್ಲ. ಒಂದು ನಿಜವಾಗ್ಲೂ ಒಂದು ಕಥೆನ ಒಂದು ಜನಗಳಿಗೆ ಒಳ್ಳೆ ಒಂದು ಕಥೆಯನ್ನು ಕೊಡಬೇಕು. ಜನಗಳನ್ನ ಸಿನಿಮಾ ನೋಡಬೇಕಪ್ಪ. ಈಗ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ, ಈಗ ಹೆಚ್ಚಾಗಿ ಥಿಯೇಟ್ರಲ್ಲೆಲ್ಲ ಖಾಲಿ ಇರುತ್ತೆ, 5 ಜನ 10 ಜನ ಇರುತ್ತೆ, ನಿಜಾನ. ಬಟ್ ಅಂಥದ್ರಲ್ಲಿ ಸಿನಿಮಾ ವೀಕ್ಷಕರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋದು ಮೊದಲನೇದು. ಸಾಂಗ್ಸು, ಆ ಸಾಂಗ್ಸ್ನ ಇನ್ನೂ 4 ಇರುವಂಥವು ಎಲ್ಲ ಹಾಡುಗಳನ್ನು ನಾವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. 3 ಬಿಟ್ಟಿದ್ದೀವಿ. ಅದು ಒಳ್ಳೆ ಪ್ರತಿಕ್ರಿಯೆ ಕೂಡ ನಿಮ್ಮ ಮುಖಾಂತರ ಬರ್ತಾ ಇದೆ. ದಯವಿಟ್ಟು ಇನ್ನೂ ನಿಮ್ಮ ಸಹಕಾರ ಇರಲಿ. ಯಾಕಂದರೆ ಹೊಸ ಪ್ರತಿಭೆಗಳು ಸರ್, ಯಾರೂ ಮೇಲಿಂದ ಯಾರು ಹೋದ್ರಿಲ್ಲ ಸರ್. ಈಗೆಲ್ಲ ಹೀರೋಗಳು ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ, ನೀವು ನೋಡಿರ್ತೀರಿ. ನಿಜವಾದ ಜೀವನದಲ್ಲಿ ಅವರು ಆ ರೀತಿ ಅಳವಡಿಕೆ ಇಲ್ಲ. ಸುಮ್ಮನೆ ವೇದಿಕೆ ಮುಂದೆ ನನ್ನೂ ಸೇರಿ ಹೇಳ್ತೀನಿ, ನಾನು ಯಾರನ್ನು ಸೇವೆ ಅನ್ನೋ ಭಾವನೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಬೆಳೀತಾ ಇದ್ದಾರೆ, ಕೈ ಹಿಡಿಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ದುಡ್ಡಲ್ಲ, ಅಟ್ಲೀಸ್ಟು ಒಬ್ರಿಗೆ ಸಾಥ್ ಕೊಟ್ಟರೆ ಅವರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಹಾಡುಗಳು ಚೆನ್ನಾಗಿದ್ರೆ ಅದು ಫಸ್ಟ್ ಇನ್ವಿಟೇಷನ್. ಹೌದು ಸರ್. ಕಂಟೆಂಟ್ ಚೆನ್ನಾಗಿದ್ರೆ ಜನ ಆಡಿಯನ್ಸ್ ಬಂದೇ ಬರ್ತಾರೆ. ಹೌದು. ಅವೆರಡೂ ನಂಬ್ಕೊಂಡು ಸಿನಿಮಾ ಮಾಡಿ ಅವ್ರು ಯಾರು ಬಂದ್ರು ನಿಮ್ಮ ಸಿನಿಮಾ ಏನು ಸೂಪರ್ ಹಿಟ್ ಏನು ಆಡಲ್ಲ. ಅಲ್ಲ, ಅದನ್ನೇ ನಿಮ್ಮ ಸ್ಟಫ್ ಇತ್ತು ಅಂದ್ರೆ ಆಟೋಮೆಟಿಕ್ ಜನರೇ ತಗೊಂಡೋಗ್ತಾರೆ. ಇಲ್ಲ, ನಂಬಿಕೆ ಮೇಲೆ ಸಿನಿಮಾ ಸರ್. ಆ ನಂಬಿಕೆ ನಮ್ಮನ್ನು ಹೇಳಿದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂಥ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ, ನಾವು ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದ್ದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲೇ ಮಾಡಿದ್ದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನು ಹೇಳಲ್ಲ. ಸಿನಿಮಾ ಮಾಡಿದ್ದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದರು, ನಮ್ಮ ಮಕ್ಕಳು. ಇನ್ನೇನು 3ನೇ ತಾರೀಕು ರಿಲೀಸ್ ಇದೆ. ಆಡಿಯೋ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ಎಷ್ಟು ಖುಷಿ ಇದೆ. ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಕೆ ಕಲ್ಯಾಣ್ ಸರ್ಗೆ, ಸರ್ ನಮಸ್ಕಾರ. ನೀವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್. ಹಾಗೆ ವೇದಿಕೆ ಮುಂದೆ ಇರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ, ಓವರಾಲ್ ಮೀಡಿಯಾ ಪರ್ಸನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸರಿನೂ ನಮ್ಮ ಜೊತೆ ಇರ್ತೀರಾ, ತಾಳ್ಮೆಯಿಂದ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು. ಈಗ ನಾವು ಸೇರಿರುವಂಥ ಉದ್ದೇಶ ಹಾಡುಗಳು, ಅಂದರೆ ಈ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಈಗೇನು 3 ಹಾಡುಗಳು, ಮಳೆಯಾಗೋ ಮೊದಲೇ, ಹೊಸದೊಂದು ಪ್ರೀತಿಯಾನ, ಮತ್ತೆ ಬಣ್ಣದ ಬದುಕಿದು, ಈ 3 NR ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಿದೆ. ನಿಮಗೆ ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೂ ನಿಮಗೆ ಸಿಗುತ್ತೆ. ಈ 3ಅನ್ನು ಕೇಳಿ, ಅದು ನಿಮಗೆ ಹೇಳುತ್ತೆ ನಮ್ಮ ಸಿನಿಮಾನ ಯಾಕೆ ನೋಡಬೇಕು.
ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ಇಂದ ಹಿಡಿದು ಆ ಲಿರಿಕ್ಸ್ ಕ್ವಾಲಿಟಿ ಆಗಿರ್ಬೋದು, ಆ ಲಿರಿಕ್ಸ್ ಕೊಟ್ಟಿರೋ ಪ್ರತಿಯೊಂದು ಹಾಡು ನಿಮ್ಗೆ ಒಂದೊಂದು ಕಥೆನ ಹೇಳುತ್ತೆ. ಅದ್ರ ಜೊತೆಗೆ ಆ ಹಾಡುಗಾರಿಕೆ ಯಾರ್ಯಾರು ಸಿಂಗರ್ಸ್ ಹಾಡಿದ್ದಾರೆ, ಈ 3 ಸಾಂಗೇ ಸಾಕು ನಿಮಗೆ ನಮ್ಮ ಸಿನಿಮಾ ನೋಡೋದಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ನ ಬಿಲ್ಡ್ ಮಾಡೋದಕ್ಕೆ. ಈಗ ಬಿಡುಗಡೆ ಆಗಿ ಯೂಟ್ಯೂಬಲ್ಲಿ 3 ಹಾಡು ಬಿಡುಗಡೆ ಆಗಿದೆ, ನೀವು ಎಲ್ಲರೂ ನೋಡಿದ್ರಿ. ದಯವಿಟ್ಟು ನಿಮ್ಮ ಮನ್ಸಿಗೆ ಏನ್ ಅನ್ನಿಸ್ತೋ ಅದನ್ನೇ ಬರೀರಿ. ಮತ್ತೆ ಇದಿನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು. ಇವತ್ತು ನಾವು ಸೇರಿರೋ ಉದ್ದೇಶನೇ ಅದು. ಈ ಹಾಡು ಏನು ಒಂದಷ್ಟು ಜನ ತಲುಪಿದೆ, ಮೆಚ್ಚಿದ್ದಾರೆ. ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನು ಅಂದ್ರೆ ಅದು ಸಾಲಲ್ಲ ಆ ಕೆಲ್ಸಕ್ಕೆ, ಅದು ನಾವು ಕೊಟ್ಟಿರೋಂಥ ವಿಚಾರಕ್ಕೆ ಈಗ ಸಿಕ್ಕಿರೋಂಥ ಜನಮನ್ನಣೆ ಆಗಿರ್ಬೋದು, ರೀಚ್ ಆಗಿರ್ಬೋದು ಸಾಲಲ್ಲ. ಅದಿನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ನಮಗೆ ನಿಮ್ಗಳ ಒಂದು ಪ್ರೋತ್ಸಾಹ ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಸೇರಿರೋದು. ದಯವಿಟ್ಟು ಆ ಒಂದು ಕೆಲಸನ ಮಾಡಿ. ಈ 3 ಹಾಡುಗಳು ಎಷ್ಟು ರೀಚ್ ಆಗುತ್ತೋ ಜನ ನಮ್ಮ ಸಿನಿಮಾ ಬಗ್ಗೆ ಖಂಡಿತ ಥಿಯೇಟ್ರ್ ಒಳಗಡೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಖಂಡಿತ ಜನ ಅವ್ರು ಕೊಟ್ಟಿರೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು ಅವ್ರಿಗೆ ಅಸಮಾಧಾನ ಆಗಲ್ಲ ಅಂತ. ಬಟ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ. ಇವತ್ತು ನಾವು ಹೊಸಬ್ರಾಗಿ ಯಾರ ಸಪೋರ್ಟು ಇಲ್ದೇರ ಮಾಡೋದಿದೆಯಲ್ಲ, ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಂದ್ರೆ ಕೆಲವೊಂದ್ಸಲಿ ಕನ್ಫ್ಯೂಸ್ಡ್ ಆಗಿ ಹೋಗ್ತೀವಿ, ತಲುಪ್ತಿದ್ಯಾ ಇಲ್ವಾ, ಎಷ್ಟ್ರ ಮಟ್ಟಿಗೆ ತಲುಪಿದೆ, ಆಗ್ತಿದ್ಯಾ. ಬಟ್ ತೃಪ್ತಿ ಇದೆ ಮನ್ಸಿಗೆ ಮಾಡಿರೋ ಕೆಲ್ಸದ ಬಗ್ಗೆ. ಬಟ್ ಅದು ತಲುಪೋದಿದೆಯಲ್ಲ, ಅದು ತಲುಪಿ ಒಂದು ಪ್ರಶಂಸೆ ಬಂದಾಗ್ಲೇ ಅಲ್ವಾ ನಮಗೊಂದು ಮೋಟಿವೇಶನ್, ಫ್ಯೂಲ್ ಮುಂದೆ ಹೋಗೋದಕ್ಕೆ, ಇಂಡಸ್ಟ್ರಿಲ್ ಆಗಿರ್ಬೋದು ನಮ್ ಕೆಲಸ ಮಾಡೋದಕ್ಕೆ. ಅದು ಆಗ್ತಿದ್ಯಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋ ತರ ಆಗ್ಬಿಟ್ಟಿದೆ. ಈಗ ಓವರ್ ಸೋಷಿಯಲ್ ಮೀಡಿಯಲ್ಲಿ ಓವರ್ ಆಗಿ ಕಂಟೆಂಟ್ಸ್ ಎಕ್ಸೀಡ್ ಆಗ್ತಿದೆ. ಪ್ರತಿಯೊಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ 10-20 ವಿಡಿಯೋ ಪ್ರತಿ ದಿವಸ ರಿಲೀಸ್ ಆಗ್ತಿದೆ. ಸೊ ಇಷ್ಟ್ರ ಮಧ್ಯೆ ನಾವು ಎಷ್ಟು ಪ್ರಮೋಷನ್ ಮಾಡಿದ್ರು ಸಾರಲ್ಲ. ಹಂಗಂತ ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದಾಗ ಒಂದು ಬಜೆಟ್ ಇರುತ್ತೆ, ಆ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನಮ್ಮ ನಿರ್ಮಾಪಕರು ಏನ್ ನಮಗ್ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದೀವಿ ಆಕ್ಚುಲಿ ಈ ಸಿನಿಮಾಗೆ. ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೆಕ್ಸ್ಟ್ ರಿಲೀಸ್ ಪ್ರಮೋಷನ್ಸ್, ಅದರಲ್ಲಿ ಆ ಒಂದು ವಿಭಾಗದಲ್ಲಿ ನಮ್ಮ ಒಂದು ಪ್ರಯತ್ನ ನಾವು ಪಟ್ಟಿದೀವಿ. ಇನ್ನೇನಿದ್ರು ನಿಮ್ಮ ಕಡೆಯಿಂದ ಒಂದು ಏನು ಪ್ರೋತ್ಸಾಹ ಕೊಡ್ಬೋದು, ಏನು ಪುಷ್ ಕೊಡ್ಬೋದು, ದಯವಿಟ್ಟು ಈ ಹಾಡುಗಳಿಗೆ ಕೊಡಿ. ಹಾಗೆ ಕೆ ಕಲ್ಯಾಣ್ ಸರ್ ಎಲ್ಲ ಹೇಳಿದ್ದಾರೆ, ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಹೆಮ್ಮೆ ಈ ಸಿನಿಮಾಲಿ ನಾನು ಅವರೊಟ್ಟಿಗೆ ವರ್ಕ್ ಮಾಡಿರೋದು. ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಇನ್ನು ಆರ್ಟಿಸ್ಟ್ಗಳಂತ ಬಂದ್ರೆ ರಾಜೇಶ್ ನಟರಂಗ ಸರ್, ಮಂಡ್ಯ ರಮೇಶ್ ಸರ್, ಇವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದು ಅವರೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ. ಇನ್ನೇನಿದ್ರು ನಿರ್ಮಾಪಕರನ್ನ ಗೆಲ್ಲಿಸ್ಬೇಕಷ್ಟೇ ನೀವು. ನನ್ನ ಸಿನಿಮಾ ನಾನು ನೋಡಿದಾಗ ಅವ್ರು ಅವತ್ತೇ ಒಂದೇ ಮಾತು ಹೇಳ್ಬಿಟ್ರು ನಿರ್ಮಾಪಕರು, ನಿರ್ದೇಶಕರೇ ನಮ್ಮ ಸಂಸ್ಥೆ ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ, ನನ್ನ ಮನ್ಸಿಗೆ ತೃಪ್ತಿ ಆಗಿದೆ ಅಂತ. ಅವತ್ತು ನಾನು ಗೆದ್ದೆ ನಿರ್ದೇಶಕನಾಗಿ. ಬಟ್ ಈಗ ನಿರ್ಮಾಪಕರಾಗಿ ಅವ್ರು ಗೆಲ್ಲಬೇಕು ಅಂದ್ರೆ, ಈಗ ಅವ್ರು ಏನ್ ಹೇಳ್ತಿದ್ದಾರೆ ನಿರ್ಮಾಪಕರ ಬಗ್ಗೆ ಎಲ್ಲರೂ ಪ್ರಶಂಸೆ ಕೊಡ್ತಿದ್ದಾರೆ. ಅವ್ರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಅದಕ್ಕೆ ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಚಪ್ಪಾಳೆ ಬೇಕು. ದಯವಿಟ್ಟು ಅದನ್ನ ಕೊಡಿ ನಿರ್ಮಾಪಕರಿಗೆ. ಯಾಕಂದ್ರೆ ನಾನು ಹೇಳೋದು ಅದೇ, ಇಂಡಸ್ಟ್ರಿಲಿ ನಿರ್ಮಾಪಕರು ಉಳಿದ್ರೇನೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಅಂದ್ರೆ ಮುಖ್ಯವಾಗಿ ಕಾರಣ ನಿರ್ಮಾಪಕರು. ಅವ್ರನ್ನ ಉಳಿಸಿದ್ರೆ ಖಂಡಿತ ನಾವೆಲ್ಲ ಆಟೋಮೆಟಿಕ್ ಆಗಿ ಬೆಳ್ಕೊಂಡು ಹೋಗ್ತೀವಿ. ಆ ಒಂದು ವಾತಾವರಣ ನಮಗ್ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ, ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತ ಸಾಯಿ ಸರ್ವೇಶ್ವರ್ ಆಗಿರ್ಬೋದು, ನಮ್ಮ ನಾಯಕ ನಟ ಮುಕುಂದ ರಾಮಸ್ವಾಮಿ, ಮತ್ತೆ ವೀರ್ ಸಮರ್ಥ್ ಸರ್, ಕೆ ಕಲ್ಯಾಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಮರವಂತೆ ಸರ್, ನೀವೆಲ್ಲರೂ ಕೇಳಿದ್ರಿ, ಅವರ ಒಂದು ಕೈ ಚಳಕ ಎಲ್ಲ ಕೇಳ್ಕೊಂಡೇ ಬರ್ತಿದ್ದೀರಾ. ಈಗ ನಮ್ದ್ರಲ್ಲೂ ಕೇಳಿದ್ದೀರಾ, ತುಂಬಾ ಖುಷಿ ಇದೆ ಅವ್ರ ಕೆಲಸ. ಅದಾದ್ಮೇಲೆ ಶ್ವೇತಾ ಕೋಗ್ಲೂರ್ ಅವರು ಒಂದಷ್ಟು ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಪಿಯರೆನ್ಸ್. ಅವರ ಒಂದು ನಟನೆ, ಅವರ ಒಂದು ಕೌಶಲ್ಯ ಕೂಡ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಅದಾದ್ಮೇಲೆ ಪ್ರಜ್ಞಾ ಮರಾಠೆ ಅವ್ರ ಬಗ್ಗೆ ಅದೇ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸರ್ ಹೇಳಿದ್ರು ಶ್ರೇಯಾ ಘೋಷಲ್ ಅವ್ರ ತರ ಇದೆ ರೀ ವಾಯ್ಸು, ಕೇಳಿ ಅಂತ. ನಾನೇನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ, ಹೌದಾ ಸರಿ ಒಂದ್ಸರಿ ಕೇಳ್ಬಿಡೋಣ. ಅದೇ ನಿಜವಾಗ್ಲೂ ನನ್ನ ಮನ್ಸಲ್ಲಿ ಹಂಗೆ ಅನ್ಕೊಂಡೆ. ಸರ್ ಹೇಳಿದಾಗ ಕೇಳಿದೆ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನನಗೆ ಆಶ್ಚರ್ಯ ಆಗಿದೆ ಯಾವಾಗ ಗೊತ್ತಾ, ಮುಂಬೈಗೆ ರೆಕಾರ್ಡಿಂಗ್ ಹೋದಾಗ ಇವರು ಅರ್ಮಾನ್ ಮಲಿಕ್ ಸರ್ ಮತ್ತೆ ಅವ್ರ ತಂದೆ ಅವರಿಬ್ರು ದೇವರನೇ ಅದೇ ಮಾತನ್ನ ಹೇಳಿದ್ರು. ಫಸ್ಟ್ ಟ್ರ್ಯಾಕ್ ಬಂದಿದ ತಕ್ಷಣ ಅರ್ಮಾನ್ ಮಲಿಕ್ ಅವರು ಗಾನ ಕೇಳೋಣ ಅನ್ನೋದ್ರ ಅದು ಹಾಕಿದ್ವಿ. ಟ್ರ್ಯಾಕ್ ಎಲ್ಲ ಕೇಳಿದ್ರು, ಎಲ್ಲ ಕೇಳ್ಬಿಟ್ಟು ಅವ್ರ ಬಾಯಲ್ಲಿ ಬಂದಿದ್ದೆ ಅದು. ಇದು ಶ್ರೇಯಾ ಘೋಷಲ್ ಅವ್ರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆಯಲ್ಲ ವಾಯ್ಸು ಆ ತರ ಇದೆ ಅಂತ. ಅವ್ರ ತಂದೆನೂ ಅದೇ ಹೇಳಿದ್ರು. ನನ್ನ ಒಬ್ರು ಟೀಚರ್ ಯಾರೋ ಇದ್ದಾರೆ, ಅವ್ರಿಗೆ ಕಳಿಸ್ದೆ ರಿವ್ಯೂ ತಗೊಳ್ಳೋಣ ರಿಲೀಸ್ಗೂ ಮುಂಚೆ ಏನ್ ಅನ್ಸುತ್ತೆ ಅಂತ. ಅವರು ಅಷ್ಟೇ ಅರ್ಮಾನ್ ಮಲಿಕ್ ಶ್ರೇಯಾ ಘೋಷಲ್ ತುಂಬಾ ಚೆನ್ನಾಗಿ ಆಡಿದಾರಪ್ಪ ಅಂದ್ರು. ನಾನು ಶ್ರೇಯಾ ಘೋಷಲ್ ಎಲ್ಲ ಆಡಿರೋದು ಪ್ರಜ್ಞಾ ಮರಾಠೆ ಅಂತ ಸರಿಗಮಪ್ಪ ಅವರು ಅಂತ. ಸೊ ಇದೆಲ್ಲ ಕೇಳಿದಾಗ ನನಗೆ ಅನ್ನಿಸ್ತು, ಓಕೆ
ಏನೋ ಮ್ಯಾಜಿಕ್ ಇದೆ, ಆ ಮ್ಯಾಜಿಕ್ ಇಲ್ಲೇ ನಿಲ್ಬಾರ್ದು, ಇನ್ನು ಮುಂದಕ್ಕೆ ಹೋಗ್ಬೇಕು. ಬೆಸ್ಟ್ ವಿಶಸ್ ನಿಮಗೆ. ಹಾಗೆ ದಿಯಾ ಕೀರ್ತಿ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವ್ರ ಪಾತ್ರನ ನಿಮಗೆ ಕಣ್ಣೀರ್ ತರಿಸುತ್ತೆ. ನೀವು ಸಿನಿಮಾ ನೋಡಿ, ನಾನು ಹೇಳಲ್ಲ. ಏನಕ್ಕಂದ್ರೆ ಆ 2 ಸಾಂಗ್ ಅಲ್ಲಿ ಕೊಟ್ಟಿರೋ ವೇರಿಯೇಷನ್ ಇದೆಯಲ್ಲ ನಿಮ್ಗೆ, ಮಳೆಯಾಗೋ ಮೊದಲೇ ಆಗಿರ್ಬೋದು, ಬಣ್ಣದ ಬದುಕಿದು ಆಗಿರ್ಬೋದು, ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಪಾತ್ರ ಎಷ್ಟು ಗಟ್ಟಿಯಾಗಿದೆ, ಅದು ಸಿನಿಮಾಲಿ ಏನು ಹೇಳಕ್ ಹೊರಟಿದೆ ಅಂತ. ಅವ್ರು ಮಾಡಿರೋ ಒಂದು ಮೇರಿ ಕ್ಯಾರೆಕ್ಟರ್, ಅದು ನನ್ನ ಆತ್ಮ. ಅದು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ, ನಾನು ಯಾವ ರೀತಿ ಸಮಾಜದಲ್ಲಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ, ಅದನ್ನ ಅವ್ರ ಪಾತ್ರದ ಮೂಲಕ ನಾನು ಹೇಳ್ಸಿದ್ದೀನಿ. ಹಾಗೆ ಕೊನೆಯದಾಗಿ ಕೆ ಕಲ್ಯಾಣ್ ಸರ್ ಅವರ ಪದಗಳ ಬಗ್ಗೆ ಒಂದು ಹೇಳಲೇಬೇಕು. ನನ್ನ ಮೋಸ್ಟ್ ಫೇವ್ರೇಟ್ ಸಾಂಗ್ ನನ್ನ ಸಿನಿಮಾಲಿ ಸರ್ ಬಣ್ಣದ ಬದುಕಿದು ಹಾಡು. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಜೀವನನ ನೋಡೋದ್ರಿಂದ ನನಗೀಗ್ಲೂ ಎಷ್ಟೋ ಸರಿ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ಎರಡನೇ ಚರಣ ಸರ್ ಹೇಳಿದ್ರು, ವರ್ಕ್ ಮಾಡಿದ್ರೆ ಇದೆ, ತುಂಬಾ ಇದೆ ರೀ, ಪಲ್ಲವಿ ದುಡಿದಿದೆ, ಚರಣ ದುಡಿದಿದೆ, ಇನ್ನೊಂದು ಚರಣ ಬೇಕಾ ಅಂತ. ಇಲ್ಲ, ನನ್ನ ತಲೆಯಲ್ಲಿ ಒಂದು ವಿಷನ್ ಇತ್ತು, ಇಲ್ಲ ಸರ್ ಒಂದು ಬಿಟ್ಟು ಬರುತ್ತೆ, ಆ ಬಿಟ್ಟಿಗೆ ಇದು ಬೇಕೇ ಬೇಕು, ದಯವಿಟ್ಟು 2ನೇ ಚರಣ ಬರೆಯೋಣ ಅಂತ. ಅದಾದ್ಮೇಲೆ ಅವ್ರು ಒಂದೇ ಶಾರ್ಟಿಗೆ ಬರ್ಕೊಟ್ರು. ಅದು ನೀವೆಲ್ಲರೂ ಕೇಳಿದಿರ, ಇನ್ನೂ ಒಂದ್ಸರಿ ಕೇಳಿ. ನಾನು ಹಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಗುವಾಗ ಯಾಕೆ ಮೆರೆಯುವುದು, ಕಳೆದುಕೊಂಡಾಗಲೇ ಬೆಲೆಯೂ ತಿಳಿಯುವುದು, ತಪ್ಪು ನಡೆಯುವಾಗ ಸರಿಯೆಂದೇ ತೋಚುವುದು, ಪಶ್ಚಾತ್ತಾಪಗಳೇ ಹಣಕಾನ ಮಾಡುವುದು, ಸುಖ ದುಃಖ ನೋವು ನಲಿವು ಎಲ್ಲರಿಗುಂಟು, ಪ್ರೀತಿ ಒಂದೇ ಇದರ ನಡುವೆ ಬಿಡಿಸದ ಗಂಟು, ಭಾವನೆಗಳ ಬೆಂಕಿಯಲ್ಲಿ ತತ್ತರಿಸುವೆ ಹೃದಯವು, ಸಾವಿನಾಚೆ ಪ್ರಶ್ನೆಗಳಿಗೆ ಉತ್ತರಿಸದು ಸಮಯವು. ಇದು ನಿಜವಾಗ್ಲೂ ನನಗೆ ಫುಲ್ ಮೈ ರೋಮಾಂಚನಗೊಳಿಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನಕ್ಕೆ ಇಷ್ಟು ಸಾಕು ಅವ್ರ ಜೊತೆ ಕೆಲಸ ಮಾಡಿದ್ದು, ಇದು ಮಾಡಿದ್ದು. ಮುಂದಿನ ದಿವಸಗಳಲ್ಲೂ ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು 3ನೇ ತಾರೀಕು ಎಲ್ಲರೂ ಸಿನಿಮಾನ ನೋಡಿ. ಅದಕ್ಕಿಂತ ಮುಂಚೆ ಹಾಡುಗಳನ್ನ ನೋಡಿ, ಟೀಸರ್ ನೋಡಿ, ಟ್ರೈಲರ್ ಬರುತ್ತೆ ನೋಡಿ. ಖಂಡಿತ ನೀವು ನಮ್ಮ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸೀಸನ್ಸ್ ನ ನಿಮಗೋಸ್ಕರ ಉಣಬಡಿಸೋದಕ್ಕೆ ಬರ್ತಿದ್ದಾರೆ ನಾಯಕ ನಟನಾಗಿ. ಏನ್ ಹೇಳ್ತೀವಿ ಮುಕುಂದ? ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಮೊದಲಿಗೆ ಇಲ್ಲಿ ಇರುವಂತಹ ಎಲ್ಲ ಲೆಜೆಂಡ್ರಿ ಲಿರಿಸಿಸ್ಟ್ಗಳಿಗೆ ಮತ್ತು ಕೆ ಕಲ್ಯಾಣ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲರೂ ಲೆಜೆಂಡ್ರಿ ಇಲ್ಲ ಸರ್, ಯಾಕಂದ್ರೆ ನನಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಇಲ್ಲಿ ಸ್ಟೇಜ್ ಮೇಲೆ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪರ್ಸನ್ಸ್, ಎಲ್ಲ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಸಾಂಗ್ಸ್ ಸಕ್ಸಸ್ ಮೀಟ್ ಅಂತಲೇ ಇಟ್ಕೊಂಡಿದ್ದೀವಿ. ಅಂದರೆ ಸಾಂಗ್ಸ್ ನಾವು ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ನಮಗೆ ಬರುತ್ತೆ, ನಮ್ಮ ಸಿನಿಮಾಗೆ ಕಂಟೆಂಟ್ ಈ ಥರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ. ಬಟ್ ನಮಗೆ ಸಿಕ್ಕಿದೆ, ಅದನ್ನು ಜನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಬಟ್ ಇನ್ನೂ ನಮಗೆ ಸಾಲ್ತಿಲ್ಲ, ಅದಿನ್ನೂ ರೀಚ್ ಆಗಬೇಕು, ತುಂಬ ಜನಕ್ಕೆ ರೀಚ್ ಆಗಬೇಕು. ಬಿಕಾಸ್ ಅಂಥ ಕಂಟೆಂಟ್ಸ್, ಆ ಥರ ಸಾಂಗ್ಸ್ ನಮ್ಮಲ್ಲಿದೆ. ಸಾಂಗ್ಸ್ ನೀವೇನು ನೋಡ್ತಿದ್ದೀರಾ ಅದಕ್ಕೂ ಮೀರಿ ಸಿನಿಮಾ ಇದೆ. ಎಲ್ಲ ಸಾಂಗ್ಸು ಒಂದೊಂದು ಕತೆ ಹೇಳುತ್ತೆ ನಿಮಗೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಈಗ ಸಾಂಗ್ಸ್ ನಾವೇನು ರಿಲೀಸ್ ಮಾಡಿದ್ದೀವಿ, ಅದು ಸುಮ್ಮನೆ ನಾವು ಸಾಂಗ್ಸ್ನ ಇಡಬೇಕು ಅಥವಾ ಸಾಂಗ್ಸ್ನ ನಾವು ಜನಕ್ಕೆ ತೋರಿಸಿ ಇನ್ವಿಟೇಷನ್ ಥರ ಮಾಡ್ಕೊಳ್ಳೋಣ ಅನ್ನೋದಲ್ಲ. ನಮಗೆ ಕಂಟೆಂಟ್ ನಾವು ರೆಡಿ ಮಾಡ್ಕೊಂಡಾಗಿಂದನೂ ನಮಗೆ ಈ ಸಾಂಗ್ಸ್ ಏನಿದೆ, ಈ ಸಾಂಗ್ಸ್ನ ಡಿಮ್ಯಾಂಡ್ ಮಾಡ್ತು ಸ್ಕ್ರಿಪ್ಟ್, ಈ ಸಾಂಗ್ಸ್ ಬೇಕಿದೆ ಅಂತ. ಸೊ ನಾವು ಯಾವುದೂ ಫೋರ್ಸ್ಫುಲಿ ಇಟ್ಟಿಲ್ಲ ಸಾಂಗ್ಸ್, ಎಲ್ಲ ಪ್ರತಿಯೊಂದು ಸಾಂಗ್ ಒಂದು ಕತೆ ಹೇಳುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. NR ಸ್ಟುಡಿಯೋಸ್ ಅಂತ ಯೂಟ್ಯೂಬಲ್ಲಿದೆ, ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಯಾರೂ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ ನಮಗೆ, ಎಲ್ಲ ಹೊಸಬ್ರಾಗಿರೋದ್ರಿಂದ ನಾವೇ ಕಷ್ಟಪಟ್ಟು ನಾವೇ ಮಾಡ್ತಿದ್ದೀವಿ. ಎಷ್ಟೋ ಜನನ ಕೇಳಿದ್ವಿ ಈ ಥರ ಸಪೋರ್ಟ್ ಮಾಡಿ, ಈ ಥರ ಸ್ಟೋರಿಗೆ ಹಾಕ್ಕೊಳ್ಳಿ, ಹೇಳ್ತಾರೆ ಮಾಡ್ತೀನಿ ಅಂತಾರೆ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿದಾಗ ಅದು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಎಲ್ಲ ಸಿನಿಮಾ ಗೆಲ್ಲಬೇಕು, ಅದರಲ್ಲಿ ನಮ್ಮದು ಒಂದು ಆಗಬೇಕು. ಸೊ ಆ ಇಂಟೆನ್ಷನ್ ತುಂಬ ಜನಕ್ಕೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇದುವರೆಗೂ. ಯಾರೂ ಸಪೋರ್ಟ್ ಮಾಡೋದಿಲ್ಲ, ಚೆನ್ನಾಗಿದೆ ಅಂತಾರೆ ಹೇಳ್ತಾರೆ, ಬಟ್ ಸಪೋರ್ಟ್ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡಿದಾಗ ನಮಗೂ ಹೆಚ್ಚು ಬೆಂಬಲ ಸಿಗುತ್ತೆ ಅಂತ ನಂಬಿಕೆ. ಸೊ ದಯವಿಟ್ಟು ನೀವು ಏನಿದ್ದೀರಾ, ಇಲ್ಲಿ ಏನು ಬಂದಿದ್ದೀರಾ, ನೀವು ಹೆಚ್ಚು ನಮ್ಮ ಕಂಟೆಂಟ್ಸ್ನ ಪುಷ್ ಮಾಡಿ ಜನಕ್ಕೆ ರೀಚ್ ಆಗೋ ಥರ ಮಾಡಿ. ನಮಗೆ ಆಡಿಯನ್ಸ್ಗೆ ಒಂದು ಬ್ರಿಡ್ಜ್ ಆಗಿ ನೀವು ಇದ್ದೀರಾ, ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಲೈನ್ ಹೇಳಬೇಕು ಅಂತ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇವಾಗಿರೋ ಕಾಂಪಿಟೇಷನಲ್ಲಿ ಅವಕಾಶಗಳೇ ಇಲ್ಲ, ಅವಕಾಶ ಸಿಕ್ಕಿದ್ರೂ ಪೇಮೆಂಟ್ ಸಿಗಲ್ಲ, ಮಾಡಿದ ಕೆಲ್ಸಕ್ಕೆ ಕ್ರೆಡಿಟ್ಸ್ ಕೊಡಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟರು ಕ್ರೆಡಿಟ್ಸ್ ಅಂತ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಕೈ ಹಿಡಿಯೋಣ ಅನ್ನೋದು ಯಾರಿಗೂ ಇಲ್ಲ, ಅಥವಾ ನಾವೇ ಅವ್ರಿಗೆ ರೀಚ್ ಆಗ್ತಿಲ್ವೋ ಅನ್ನೋ ಗೊತ್ತಿಲ್ಲ. ಸೊ ಇದ್ರ ಮೂಲಕ ನಾನು ಹೇಳ್ಕೊಡೋದು, ಥಿಯೇಟ್ರಿಗೆ ಬನ್ನಿ ಜನ,
ಖಂಡಿತ ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಹಣಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಾನಂತೂ ನಮ್ಮ ಸಂಸ್ಥೆ ಒಳ್ಳೆ ಸಂಸ್ಥೆ ಇಟ್ಕೊಂಡು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಬರ್ತಿದ್ದೀವಿ. ನಮ್ಮ ಸಂಸ್ಥೆಯಿಂದ ಯಾವುದೇ ಸಿನಿಮಾಗಳು ಬಂದರೂ ನಿಮಗೆ ಒಳ್ಳೆ ಕಂಟೆಂಟ್ ಜೊತೆಲೇ ಬರ್ತೀವಿ. ಸೊ ಈ ಸಿನಿಮಾನು ಅಷ್ಟೇ, ಲವ್ ಸೀಸನ್ಸ್ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಮ್ಮ ಎಲ್ಲರ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಿಮ್ಮ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಕತೆ ಇದು, ನಿಮ್ಮ ಕತೆಗಳನ್ನ ನಾವು ಇಟ್ಕೊಂಡು ನಾವು ಮಾಡಿರೋಂಥ ಸಿನಿಮಾ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಾಗೇನು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡುತ್ತೆ. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.